पादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। स्वस्त्यस्तु अशेषतन्मङ्गलानि भवन्तु। हरिः ಓಂ. ಪೂರ್ವದಲ್ಲಿ ಸೂರ್ಯವಂಶದಲ್ಲಿ ಬರುವಂತಹ ಅನೇಕ ರಾಜರ ಚರಿತ್ರೆಗಳನ್ನ ಶ್ರವಣವನ್ನು ಮಾಡ್ತಾ ಇದ್ದೇವೆ. ಚರಿತಂ ವೈಷ್ಣವಾನಾಂತು ವಿಷ್ಣುದ್ರೇಕಾಯ ಕಥ್ಯತೆ ಎಂಬುದಾಗಿ ಹೇಳಿದಂತೆ, ಯಾಕೆ ಈ ಯಾವ ಭಗವದ್ ಭಕ್ತರ ಚರಿತ್ರೆಗಳನ್ನ ಶ್ರವಣವನ್ನು ಮಾಡಬೇಕು ಅಂತಂದ್ರೆ, ಭಗವಂತನಲ್ಲಿ ನಮಗೆ ಭಕ್ತಿ ಎಂಬುದು ಹೆಚ್ಚಾಗಬೇಕಾದರೆ ಆ ವೈಷ್ಣವರ, ವಿಷ್ಣು ಸಂಬಂಧಿಗಳಾದಂತಹ, ವಿಷ್ಣುವಿನ ವಿಶೇಷವಾಗಿ ಸೇವೆಯನ್ನು ಮಾಡಿದಂತಹ ವೈಷ್ಣವರ, ಭಗವದ್ಭಕ್ತರ ಚರಿತ್ರೆಯನ್ನ ನಾವು ಶ್ರವಣಾದಿಗಳನ್ನ ಮಾಡುವುದರಿಂದಾಗಿ ವಿಷ್ಣುದ್ರೇಕಾಯ, ವಿಷ್ಣುವಿನ ಬಗ್ಗೆ, ಭಗವಂತನ ಬಗ್ಗೆ ಹೆಚ್ಚಿನ ಉದ್ರೇಕತೆ, ಭಕ್ತಿ ಎಂಬುದು ಜಾಸ್ತಿ ಆಗ್ತದೆ. ಆ ಉದ್ದೇಶದಲ್ಲಿಯೂ ಕೂಡ ನಾವು ಈ ಯಾವ ಭಗವದ್ಭಕ್ತರ ಚರಿತ್ರೆಗಳನ್ನ ಶ್ರವಣ ಮಾಡುವುದು. ಯಾಕೆ ಅಂತಂದ್ರೆ, ನಾವು ಕೇಳ್ತಾ ಇರುವುದು ರಾಜರ ಚರಿತ್ರೆಗಳನ್ನ. ಇದು ಕೇವಲ ದೇವರ ಚರಿತ್ರೆಗಳನ್ನಷ್ಟೇ ನಾವು ಶ್ರವಣವನ್ನು ಮಾಡ್ತಾ ಇದ್ವಿ ಅಂತಂದ್ರೆ, ನಾವು ಆ ರೀತಿಯಾಗಿ ಎಲ್ಲವನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಕೇವಲ ಯಾವ ದೇವರು ಮಾತ್ರ ಮಾಡುವುದಕ್ಕೆ ಸಾಧ್ಯವಾದಂತಹ ಕಾರ್ಯಗಳಿದು ಅಂತ ಹೇಳಿ ನಾವು ಆ ಕರ್ಮಾನುಷ್ಠಾನಗಳನ್ನ ಮಾಡುವುದನ್ನ ಬಿಟ್ಟುಬಿಡ್ತೇವೆ. ಆದರೆ ಮನುಷ್ಯರಲ್ಲೇ ಇರುವಂತಹ ಈ ರಾಜರಾಗಲಿ ಅಥವಾ ಮಹಿಮೋಪೇತರ ವಿಷಯಗಳ ಬಗ್ಗೆ ನಾವು ಚಿಂತನೆ ಮಾಡಿದಾಗ, ಕೇಳಿದಾಗ, ನಮ್ಮವರೇ ಆದ ಪೂರ್ವಜರು ಮಾಡಿದ್ದಾರೆ ಅಂದ್ರೆ ನಾವು ಕೂಡ ಮಾಡುವುದಕ್ಕೆ ಸಾಧ್ಯವಾಗ್ತದೆ ಎಂಬುವಂತಹ ಉದ್ದೇಶದಲ್ಲಿಯೂ ಕೂಡ ನಾವು ಕೂಡ ಆ ರೀತಿಯಾಗಿ ಆಚರಣೆಯನ್ನು ಮಾಡಿ ವಿಶೇಷವಾಗಿ ಸಾಧನೆಯನ್ನು ಮಾಡ್ಕೋಬಹುದು ಎಂಬುವಂತಹ ಪ್ರಧಾನವಾದಂತಹ ಉದ್ದೇಶದಲ್ಲಿ ಯಾವ ಸೂರ್ಯವಂಶದಲ್ಲಿ ಬರುವಂತಹ, ಚಂದ್ರವಂಶದಲ್ಲಿ ಬರುವಂತಹ ಅನೇಕ ರಾಜರ ಚರಿತ್ರೆಗಳನ್ನ, ಅನೇಕ ಋಷಿಗಳ ಚರಿತ್ರೆಗಳೆಲ್ಲವನ್ನು ಕೂಡ ಉಪದೇಶವನ್ನ ಮಾಡ್ತಾ ಇದ್ದಾರೆ. ವೈಶಂಪಾಯನರು ಜನಮೇಜಯನಿಗೆ ಈ ಎಲ್ಲ ವೃತ್ತಾಂತವನ್ನ ತಿಳಿಸ್ತಾ ಇದ್ದಾರೆ. ಪೂರ್ವದಲ್ಲಿ ಯಾವ ಸತ್ಯವ್ರತ ಮಹಾರಾಜ, ಆ ಸತ್ಯವ್ರತ ಮಹಾರಾಜನ ಚರಿತ್ರೆಯನ್ನ ಕೇಳ್ತಾ ಇದ್ವಿ. ಆ ಸತ್ಯವ್ರತ ಮಹಾರಾಜ ತತ್ಪೂರ್ವದಲ್ಲಿ ಮುಚುಕುಂದನ ಚರಿತ್ರೆಯನ್ನ ಶ್ರವಣವನ್ನು ಮಾಡಿದ್ವಿ. ಅವನು ಯುದ್ಧದ ಸಂದರ್ಭದಲ್ಲಿ ದೇವತೆಗಳಿಗೆ ಸಹಾಯವನ್ನು ಮಾಡಿ ದೇವತೆಗಳಿಗೆ ಜಯವಾಗುವಂತೆ ಮಾಡಿದ್ದರ ಪ್ರಭಾವ, ಅವನು ಕೇಳಿದಂತಹ ವರ, ನನಗೆ ವಿಶ್ರಾಂತಿ ಬೇಕಾಗಿದೆ, ನಿದ್ರೆ ಮಾಡಬೇಕಾಗಿದೆ, ಯಾರು ಕೂಡ ನನ್ನನ್ನ ಎದ್ದೇಳಿಸಬಾರದು ಅಂತ ಹೇಳಿ. ನೋಡಿ, ಅವನು ಮಾಡಿದಂತಹ ಸಹಾಯಕ್ಕೆ, ಸೇವೆಗೆ ದೇವತೆಗಳು ವರವನ್ನು ಕೊಟ್ರು, ಅವಶ್ಯವಾಗಿ ನಿದ್ದೆ ಮಾಡು ಅಂತ ಹೇಳಿ. ಅಲ್ಲೊಂದು ಕೇಳಿದ್ದವನು ಕೇಳ್ಕೊಂಡಿದ್ದ, ಯಾರೇ ನನ್ನನ್ನು ಎದ್ದೇಳಿಸಿದ್ರು ನನ್ನ ಕಣ್ಣ ತೆಗೆದ ತಕ್ಷಣದಲ್ಲೇನೆ ಅವರು ಮರಣ ಹೊಂದಬೇಕು, ಸುಟ್ಟು ಭಸ್ಮ ಆಗಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದ. ದೇವತೆಗಳು ಕೊಟ್ಟಂತಹ ವರ ಅದು ಸುಮ್ಮನೆ ವ್ಯರ್ಥವಾಗಿ ಹೋಗಬಾರ್ದು, ಯಾರೋ ಸುಮ್ಮನೆ ನಾಶವಾದ್ರೆ ಅದರಿಂದ ಪ್ರಯೋಜನ ಇಲ್ಲ ಅಂತ ಹೇಳಿ ಆ ಕೃಷ್ಣ ಭಗವಂತ ತಾನು ಆ ಕಾಳಯವನನ್ನ ಅವನ ಹತ್ತಿರ ಬರುವಂತೆ ಮಾಡಿದ. ಆಗ ಇವನು ಅವನನ್ನು ಎಬ್ಬಿಸಿದ, ಕೃಷ್ಣ ಅಂದುಕೊಂಡು ಎಬ್ಬಿಸಿದ. ಆಗ ಕಣ್ಣನ್ನ ತೆಗೆದಾಗ ಕಾಳಯವನ ಮರಣವನ್ನು ಹೊಂದಿದ. ಹೀಗೆ ಆ ಕೊಟ್ಟಂತಹ ವರವೂ ಕೂಡ ಅದು ಕೃಷ್ಣನ ಸೇವೆಯನ್ನ ಮಾಡಿತು. ದೇವತೆಗಳು ಇವನಿಗೆ ವಿಶ್ರಾಂತಿಗೋಸ್ಕರವಾಗಿ ಕೊಟ್ಟಂತಹ ವರ, ಆದರೆ ಅದೂ ಕೂಡ ಅಂತಹ ವರಗಳು ಕೂಡ ಇವರಿಗೆ ಭಗವಂತನ ಸೇವೆಯನ್ನ ಮಾಡಿದ್ದಾವೆ. ಆ ಕ್ರಮದಲ್ಲಿ ಮುಂದೆ ಅವನ ವಂಶದಲ್ಲಿ ಏನೇ ತಸ್ಯ ಸತ್ಯವ್ರತೋ ನಾಮ ಕುಮಾರೋ ಭೂನ್ ಮಹಾಬಲಃ, ಸತ್ಯವ್ರತ ಮಹಾರಾಜ ಅಂತ, ಸತ್ಯವ್ರತ ಅಂತ ಹೇಳಿ ಹುಡ್ತಾನೆ. ಅವನು ಹೀಗಿರುವ ಸಮಯದಲ್ಲಿ ಅವನು ಏನೋ ಯಾವಾಗ್ಲೂ ಕೂಡ ರಾಜ್ಯವನ್ನೆಲ್ಲ, ಯುವರಾಜನಾಗಿದ್ದ, ರಾಜ್ಯವನ್ನು ಆಳ್ತಾ ಇದ್ದ. ಅವನ ತಂದೆ ಇದ್ರು, ಅವ್ನು ನೋಡ್ಕೊಂತಾ ಇದ್ರು, ತ್ರಯಾರುಣ. ಇವನು ಕೂಡ ತನ್ನ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ದ. ಆದ್ರೆ ಒಂದು ಸಂದರ್ಭದಲ್ಲಿ ಇವನು ಒಬ್ಬ ವಿವಾಹಿತವಾಗುವ, ಮದುವೆ ಆಗುವಂತಹ ಸ್ತ್ರೀ, ಪಾಣಿಗ್ರಹಣ ನಡೀತಾ ಇದೆ, ಪುರೋಹಿತರು ಮಂತ್ರಗಳನ್ನು ಹೇಳ್ತಾ ಇದ್ದಾರೆ. ಆ ಸ್ತ್ರೀಯನ್ನ ಕರೆದುಕೊಂಡು ಬಂದುಬಿಟ್ಟಿದ್ದಾನೆ. ಕರೆದುಕೊಂಡು ಬಂದು ತಾನು ಮದುವೆಯನ್ನು ಆಗಿದ. ಹೀಗೆ ಮಾಡಿ ಅವಳನ್ನು ಕರ್ಕೊಂಡ್ ಬಂದಿದ್ದಕ್ಕೋಸ್ಕರವಾಗಿ ತನ್ನ ತಂದೆಗೆ ಬಹಳ ಸಿಟ್ಟು ಬಂದಿದೆ. ಸಿಟ್ಟಿನಿಂದಾಗಿ ನಿನ್ನನ್ನ ಈ ರಾಜ್ಯದಿಂದಲೇನೆ ಹೊರಗಡೆ ಆಗ್ತಾ ಇದ್ದೇನೆ ಅಂತ ಹೇಳಿ ಹೊರಗಡೆ ಹಾಕಿದ್ದಾರೆ ಅವನನ್ನ.
ವಸಿಷ್ಠರು ಕೂಡ ಅದಕ್ಕೆ ಏನೂ ಕೂಡ ಆ ಸಂದರ್ಭದಲ್ಲಿ ಅವರು ಅಲ್ಲಿದ್ರು, ಅವರು ಕೂಡ ಏನನ್ನು ಮಾತನಾಡಲಿಲ್ಲ. ಹೀಗೇನೆ ಅವನು ಅಲ್ಲಿಂದ ಹೊರಗೆ ಹೋಗುವಂತ ಪರಿಸ್ಥಿತಿ ಬಂತು. ಇಷ್ಟೆಲ್ಲ ಸಂದರ್ಭ ಆದ ಮೇಲೆ ಅವನು ಇರುವಂತಹ ಪ್ರದೇಶದಲ್ಲಿ ಯಾವ ಬರಗಾಲ ಬಂದಿದೆ, 12 ವರ್ಷಗಳ ಪರ್ಯಂತರ ಬರಗಾಲ ಬಂದಿದೆ. ಆ ಸಮಯದಲ್ಲಿ ವಿಶ್ವಾಮಿತ್ರ ಋಷಿಗಳು ತಪಸ್ಸಿಗೆ ಹೋಗಿದ್ರು. ಅವರ ಹೆಂಡತಿ ಮಕ್ಕಳೆಲ್ಲ ಬಹಳ ಕಷ್ಟದ ಪರಿಸ್ಥಿತಿ ಬಂದಿತ್ತು. ಮಕ್ಕಳನ್ನ ಮಾರಿ ಸಂಪತ್ತನ್ನ ತೆಗೆದುಕೊಂಡು ಭೋಜನ ಮಾಡುವಂತ ಪರಿಸ್ಥಿತಿ ಬಂದಿತ್ತು. ಈಗಿರೋ ಸಂದರ್ಭದಲ್ಲಿ ಈ ವಿಷಯ ಈ ಸತ್ಯವ್ರತನಿಗೆ ತಿಳಿದಾಗ ಅವನೆಲ್ಲೋ ಕಾಡಿಗೆ ಎಲ್ಲೋ ಅಡ್ಡಾಡ್ತಾ ಇದ್ದಾನೆ, ಎಲ್ಲೋ ಬೇರೆ ಪ್ರದೇಶದಲ್ಲಿ ಇದ್ದಾನೆ. ಅಲ್ಲಿದ್ದ ಸಂದರ್ಭದಲ್ಲಿ ಕೂಡ ಈ ವಿಷಯ ತಿಳಿದು ಅವರನ್ನ ಕರೆದುಕೊಂಡು ಬಂದು ಸ್ಥಳದಲ್ಲಿ ಇಟ್ಟು ಅವರನ್ನ 12 ವರ್ಷಗಳ ಪರ್ಯಂತರವಾಗಿ ಚೆನ್ನಾಗಿ ಪಾಲನೆಯನ್ನು ಮಾಡಿದ ಎಂಬುದಾಗಿ ನಾವು ಪೂರ್ವದಲ್ಲಿ ಅವರ ಚರಿತ್ರೆಗಳನ್ನ ತಿಳಿದ್ವಿ. ಮುಂದೆ ಅದನ್ನೇ ವಿಸ್ತಾರವಾಗಿ ತಿಳಿಸ್ತಾ ಇದ್ದಾರೆ. ವಿಶಂಪಾಯನೋ ವಾಚ ಸತ್ಯವ್ರತಸ್ತು ಭಕ್ತ್ಯಾಚ ಕೃಪಯಾಚ ಪ್ರತಿಜ್ಞಯ ವಿಶ್ವಾಮಿತ್ರ ಕಲತ್ರಂ ತತ್ ಭವಾರ ವಿನಯೇ ಸ್ಥಿತಃ. ಆ ಸತ್ಯವ್ರತ ಮಹಾರಾಜ ವಿಶ್ವಾಮಿತ್ರ ಋಷಿಗಳು ವಿಶೇಷವಾಗಿ ಶ್ರದ್ಧಾಭಕ್ತಿಗಳನ್ನ ಮಾಡ್ತಾ ಇದ್ದ. ಮಾಡಿ ಯಾವ ಆ ವಿಶ್ವಾಮಿತ್ರರ ಕುಟುಂಬಕ್ಕೆ ಯಾವತ್ತಿಗೂ ಕೂಡ ಉಪವಾಸ ಇರದಂತೆ ರಕ್ಷಣೆಯನ್ನು ಮಾಡ್ತಾ ಇದ್ದ. ಅವರಿಗೆ ಬೇಕಾದ ಆಹಾರಗಳನ್ನೆಲ್ಲವನ್ನು ಕೂಡ ತಾನೇ ಏನು ಆಗಿನ ಕಾಲದಲ್ಲಿ ಇದ್ದಂತ ಆಹಾರ ಪದ್ಧತಿಗೆ ತಕ್ಕಂತೆ ಆಹಾರಗಳನ್ನೆಲ್ಲವನ್ನು ಕೂಡ ತಂದ್ಕೊಡ್ತಾ ಇದ್ದ. ಹತ್ವಾನ್ ಮೃಗಾನ್ ವರಾಹಾಂಶ ಮಹಿಷಾಂಶ ವನೇಚರಾನ್, ಅನೇಕ ಪ್ರಾಣಿಗಳನ್ನ ಸಂಹಾರವನ್ನು ಮಾಡಿ ತಂದು ಅಲ್ಲಿ ಅವರ ಮನೆಯ ಮುಂದೆ ಇರುವಂತಹ ಯಾವ ಸ್ಥಳದಲ್ಲಿ ಅವರಿಗೆ ವಾಸಕ್ಕೋಸ್ಕರ ಅನುಕೂಲ ಮಾಡಿದ್ದನೋ ಅಲ್ಲಿಯೇನೆ ಒಂದು ಮನೆಯ ಮುಂದೆ ಇರುವಂತಹ ಒಂದು ವೃಕ್ಷಕ್ಕೆ ಅದನ್ನ ಹಾಕಿ ಹೋಗ್ತಾ ಇದ್ದ. ನೋಡಿ ಎಂತ ನಿಷ್ಠ! ಆ ಋಷಿ ಪತ್ನಿಯವರು ಅವರ ಮನೆ ಒಳಗಡೆ ಹೋಗಿ ಅವರ ಹತ್ರ ಹೋಗಿ ಯಾವ ರೀತಿಯಾಗೂ ಅವರಿಗೆ ಕೆಟ್ಟ ರೀತಿಯ ಆಲೋಚನೆ ಬರಬಾರದು ಎಂಬುವಂತಹ ಉದ್ದೇಶದಲ್ಲಿಯೂ ಕೂಡ ಅವನ ಮನೆ ಹೊರಗಡೆನೆ ಅದನ್ನ ಆಹಾರವನ್ನು ಇಟ್ಟು ಹೋಗ್ತಾ ಇದ್ದ. ಈ ಕ್ರಮದಲ್ಲಿ ಅವರನ್ನ 12 ವರ್ಷಗಳ ಪರ್ಯಂತರವಾಗಿ ಯಾವ ರೀತಿಯಾದಂತಹ ಉಪವಾಸಾದಿಗಳು ಇರದಂತೆ ರಕ್ಷಣೆಯನ್ನು ಮಾಡಿದ. ಇಷ್ಟ ಆಯಿತು. ಇತ್ತ ಕಡೆಯಲ್ಲಿ ವಿಶ್ವಾಮಿತ್ರರ ಮೇಲೆ ಪ್ರೀತಿಯಾದ್ರೂ ಜಾಸ್ತಿ ಆಗ್ತಾ ಇದೆ. ಆದರೆ ಸತ್ಯವ್ರತನಿಗೆ ವಸಿಷ್ಠರ ಮೇಲೆ ಸಿಟ್ಟು ಮಾತ್ರ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇವರ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾ ಇದೆ, ಅವರ ಮೇಲೆ ಸಿಟ್ಟು ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಸತ್ಯವ್ರತಸ್ತು ಬಾಲ್ಯಾಚ ಭಾವಿನೋರ್ಥಸ ವಾ ಬಲಾತ್ ವಸಿಷ್ಠೇ ವ್ಯಧಿಕಂ ಮನ್ಯುಂ ಧಾರಯಾಮಾಸ ವೈತದ. ಆ ಸಂದರ್ಭದಲ್ಲಿ ನನ್ನ ತಂದೆ ನನ್ನನ್ನ ಹೊರಗೆ ಹಾಕುವಂತಹ ಸಂದರ್ಭದಲ್ಲಿ ನೀನು 12 ವರ್ಷಗಳ ಪರ್ಯಂತರವಾಗಿ ಅಜ್ಞಾತವಾಸವನ್ನು ಕಾಡಿನಲ್ಲಿ ಮಾಡುವಂತ ಹೇಳಿ ನನ್ನ ತಂದೆ ಆಜ್ಞೆಯನ್ನು ಮಾಡಿ ಕಳಿಸಿದ್ರು. ಕಳಿಸುವ ಸಂದರ್ಭದಲ್ಲಿ ಅಲ್ಲಿ ಇದ್ದಾರೆ ವಸಿಷ್ಠರು. ಅವರು ಮನಸ್ಸು ಮಾಡಿದ್ರೆ ನನ್ನನ್ನ ಉಳಿಸಬಹುದಾಗಿತ್ತು. ಅವರು ನನ್ನನ್ನ ಆಗ ಉಳಿಸಲಿಲ್ಲ. ಅಷ್ಟೇ ಅಲ್ಲದೇನೆ ನಾನು ತಪ್ಪೇ ಮಾಡಿರ್ಲಿಲ್ಲ ಆ ಸಮಯದಲ್ಲಿ. ಯಾಕೆ ಅಂತಂದ್ರೆ ಅದನ್ನ ಹೇಳ್ತಾರೆ, ನವಾರಯಾವಾಸ ಮುನಿಹಿ ವಸಿಷ್ಠ ಕಾರಣೇನ ಪಾಣಿಗ್ರಹಣ ಮಂತ್ರಾಣ ನಿಷ್ಠಾಸ್ಯ ಸಪ್ತಮೇ ಪದೇ. ಮದುವೆ ಅಂತಂದ್ರೆ ಸಂಪೂರ್ಣ ಯಾವಾಗ ಆಗೋದು? ಈಗಿನ ಕಾಲದಲ್ಲಂತೂ ಮದುವೆ ಅಂದ ತಕ್ಷಣದಲ್ಲಿ ಏನೋ ಒಂದು ಮಾಂಗಲ್ಯ ಕಟ್ಸ್ಕೊಂಡ್ಬಿಟ್ರೆ ಮುಗ್ದೋಯ್ತು. ಪ್ರಾರಂಭದಲ್ಲಿ ಅಕ್ಷತಾರೋಪಣಾದಿಗಳು ಅವಶ್ಯಕತೆ ಇಲ್ಲ. ಮುಂದೆ ಮಾಡುವಂತಹ ಸಪ್ತಪದಿ ಅರುಂಧತಿ ದರ್ಶನ ಯಾವುದು ಕೂಡ ಅವಶ್ಯಕತೆ ಇಲ್ಲ. ಕೇವಲ ಮಾಂಗಲ್ಯ ಕಟ್ಬಿಟ್ರೆ ಮದುವೆ ಆಯಿತು ಎಂಬುದಂತಹ ವಿಚಿತ್ರವಾದಂತಹ ಅಯುಕ್ತವಾದಂತಹ ಕಲ್ಪನೆಯಲ್ಲಿ ಆಚರಣೆಯಲ್ಲಿ ಜಗತ್ತಲ್ಲಿ ನಡೀತಾ ಇದೆ. ಸರ್ವತಾ ರೀತಿಯಾಗಿ ಮಾಡೋ ಹಾಗೆ ಇಲ್ಲ. ಯಾಕೆ ಅಂತಂದ್ರೆ ಒಂದು ಮದುವೆ ಅಂದ್ರೆ ಸಂಪೂರ್ಣವಾಗಿ ಮುಗಿಬೇಕು. ಅಕ್ಷತಾರೋಪಣದಿಂದ ಆರಂಭ ಮಾಡಿಕೊಂಡು ಅಲ್ಲಿಂದಾಗಿ 1% ಒಂದಿಷ್ಟಿಷ್ಟು ಪರ್ಸೆಂಟ್ ಅಷ್ಟು ಮದುವೆ ಆದಂತೆ ಲೆಕ್ಕಕ್ಕೆ ಸೇರ್ತಾ ಹೋಗ್ತದೆ. ಇನ್ನು ಮಾಂಗಲ್ಯ ಧಾರಣೆ ಆಯ್ತು ಅಂದ್ರೆ ಸಂಪೂರ್ಣವಾಗಿರೋದಿಲ್ಲ, 50% ಅಷ್ಟೇ ಆಗಿರುತ್ತದೆ, ಸಂಪೂರ್ಣವಾಗಿ ಮುಗ್ದಿರೋದಿಲ್ಲ ಮದುವೆಯಲ್ಲಿ. ಇವರು ಸಂಪೂರ್ಣವಾಗಿ ಗೋತ್ರ ವ್ಯತ್ಯಾಸವಾಗಿ ಸಪ್ತಪದಿ ಎಲ್ಲ ತುಳಿದ ಮೇಲೆ ಆ ಸಮಯದಲ್ಲಿ ಮಾತ್ರ ಹಾಗೆ ಸಂಪೂರ್ಣವಾಗಿ ಈ ಮನೆಗೆ ಸೇರಿದವಳು ಇವನ ಹೆಂಡತಿ ಅಂತ ಆಗುವುದಕ್ಕೆ ಸಾಧ್ಯವಾಗ್ತದೆ. ಹಾಗೆ ಆ ಬ್ರಾಹ್ಮಣನ ಮದುವೆ ಆಗ್ತಿರುವ ಸಂದರ್ಭದಲ್ಲಿ ಆ ಸ್ತ್ರೀಯನ್ನ, ಬ್ರಾಹ್ಮಣ ಸ್ತ್ರೀಯನ್ನ ಇವರು ಕರೆದುಕೊಂಡು ಬಂದ್ರು. ವಸಿಷ್ಠರ ಸತ್ಯವ್ರತ ಕರೆದುಕೊಂಡು ಬಂದ. ಆಗಿನ್ನು ಕೇವಲ ಮಾಂಗಲ್ಯ ಕಟ್ಟಿ ಪಾಣಿಗ್ರಹಣ ನಡೀತಾ ಇತ್ತು. ಆ ಸಮಯದಲ್ಲಿ ಕರ್ಕೊಂಡ್ ಬಂದಿರೋದು. ಇನ್ನು ಸಪ್ತಪದಿ ಎಲ್ಲ ಆಗಬೇಕಾಗಿತ್ತು, ಇನ್ನೂ ಆಗಿರ್ಲಿಲ್ಲ. ಆದ್ರಿಂದಾಗಿ ಸಂಪೂರ್ಣ ಮದ್ವೆ ಆಗಿರ್ಲಿಲ್ಲ. ಮದ್ವೆ ಆಗದೆ ಇರೋದ್ರಿಂದ ಕರ್ಕೊಂಡ್ ಬಂದಿರೋದ್ರಿಂದ ಅವಳು ಇನ್ನೂ ಅವನ ಹೆಂಡತಿ ಆಗಿದ್ರೆ ನಾ ಕರ್ಕೊಂಡ್ ಬಂದಿದ್ದು ತಪ್ಪಾಗ್ತಿತ್ತು. ಅವನಿನ್ನೂ ಅವ್ರ ಹೆಂಡತಿನೇ ಅಲ್ಲ, ಆದ್ರಿಂದಾಗಿ ನಾ ಕರ್ಕೊಂಡ್ ಬಂದಿದ್ದು ಏನ್ ತಪ್ಪಲ್ಲ. ಆದ್ರೂ ಕೂಡ ನನಗೆ ಇವರು ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಇವರು ಅದನ್ನ ಹೇಳ್ಬೋದಾಗಿತ್ತು. ಇವರು ಜ್ಞಾನಿಗಳು ವಸಿಷ್ಠರು. ಆ ಸಂದರ್ಭದಲ್ಲಿ ಹೇಳಿ, ಯಾಕೆಂತಂದ್ರೆ ಇವರು ಸಾಮಾನ್ಯರವರಲ್ಲ ವಸಿಷ್ಠರು,
ಜಾನನ್ ಧರ್ಮಂ ವಸಿಷ್ಠಸ್ತು ನಮಾಂತ್ರಾತೀತಿ ಭಾರತ. ಅವರು ತ್ರಿಕಾಲಜ್ಞ ಜ್ಞಾನಿಗಳು. ಅವರು ಎಲ್ಲವನ್ನು ಕೂಡ ಪೂರ್ವೋತ್ತರದಲ್ಲೆಲ್ಲವನ್ನು ಕೂಡ ಚೆನ್ನಾಗಿ ತಿಳಿದವರು. ಅವರು ನನ್ನನ್ನು ರಕ್ಷಣೆ ಮಾಡಬೇಕಾಯಿತು, ಮಾಡಲಿಲ್ಲ ಅಂತೇಳಿ ಅವರ ಮೇಲೆ ಬಹಳ ಸಿಟ್ಟಿಗೆದ್ದಿದ್ದಾನೆ. ಹೀಗೆ ಹೇಗಾದ್ರೂ ಕೂಡ ಮಾಡಿ ಅವರ ಮೇಲೆ ಸಿಟ್ಟನ್ನ ತೀರಿಸಿಕೋಬೇಕು ಅಂತಹ ಉದ್ದೇಶದಲ್ಲಿ ಕುಳಿತಿದ್ದಾನೆ. ಆ ಸಿಟ್ಟು ಎಲ್ಲಿಗೋ ಹೊರಟಿದೆ. ತೇನ ತ್ವಿದಾನೀಂ ವಹತ ದೀಕ್ಷಾಂತಾಂ ದುರ್ವಹಾಂ ಭುವಿ ಕುಲಸ್ಯ ನಿಷ್ಕೃತಿಸ್ತಾತ ಕೃತ ಸವೈ ಭವೇದಿತಿ. ಆದರೆ ಇಲ್ಲಿ ಇತ್ತ ಕಡೆಯಲ್ಲಿ ವಸಿಷ್ಠರು ಯಾಕೆ ಅವನನ್ನ ಕಾಡಿಗೆ ಕಳಿಸಿದ್ರು ಅಂತಂದ್ರೆ, ಮುಂದೆ ಅವನೇ ತಿಳಿದುಕೊಂಡಂತೆ ಭೂತ ಭವಿಷ್ಯತ್ ವರ್ತಮಾನದ ಸರಿಯಾದ ಜ್ಞಾನಯುಕ್ತರಾದವರು ವಸಿಷ್ಠರು. ಅವರು ಇವನನ್ನ ಕಾಡಿಗೆ ಕಳಿಸ್ತಾ ಇದ್ದಾರೆ ಅಂತಂದ್ರೆ ಒಂದೇ ಉದ್ದೇಶ ಇರೋದಿಲ್ಲ. ಇತ್ತ ಕಡೆಯಲ್ಲಿ ಇವರ ತಂದೆ ರಾಜ್ಯವನ್ನ ಚೆನ್ನಾಗಿ ನೋಡ್ಕೊಂತ ಇದ್ದಾನೆ. ಆದರೆ ಅಲ್ಲಿ ವಿಶ್ವಾಮಿತ್ರ ಋಷಿಗಳು ತಪಸ್ಸಿಗೆ ಹೊರಟಿದ್ದಾರೆ. ಅವರ ಹೆಂಡತಿ ಮಕ್ಕಳಿಗೆ ಕಷ್ಟದ ಪರಿಸ್ಥಿತಿ ಬರುತ್ತದೆ. ಆ ಸಂದರ್ಭದಲ್ಲಿ ಬರಗಾಲವೂ ಕೂಡ ಬರುತ್ತದೆ. ಆ ಕಾಲದಲ್ಲಿ ಇವರನ್ನ ರಕ್ಷಣೆ ಮಾಡಬೇಕಾಗಿದೆ. ಆ ಉದ್ದೇಶವೂ ಕೂಡ, ಮತ್ತು ಧರ್ಮ ಅಂದರೆ ಧರ್ಮ ಸಂಪೂರ್ಣವಾಗಿ ಮದುವೆ ಆಗಿದೆಯೋ ಇಲ್ಲವೋ ವಿಧಿನಿಯಮವಾಗಿ ಅದು ಕಾರ್ಯಗಳು ನಡಿಬೇಕು. ಈ ರೀತಿ ಅಪಹರಣವನ್ನು ಮಾಡಿಕೊಂಡು ಬಂದಿದ್ದರಿಂದಾಗಿ ದೋಷ ಎಂಬುದು ಬಂದಿತ್ತು. ಆ ದೋಷದ ಅನುಸಾರವಾಗಿ ಅವನಿಗೆ 12 ವರ್ಷಗಳ ಪರ್ಯಂತರವಾಗಿ ಇವನು ಈ ರೀತಿಯ ಶಿಕ್ಷೆಯನ್ನು ಅನುಭವಿಸಿ ಪಾಪದ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಿ. ಕನ್ಯಾಪಹರಣ ದೋಷ ಬಂತು. ಆ ಸ್ತ್ರೀಯನ್ನು ಮದುವೆಯಾಗಿ ಸಂಪೂರ್ಣ ಆಗದೇ ಇದ್ರು ಕೂಡ, ವಿವಾಹಿತ ಸ್ತ್ರೀ ಅಂತ ಆಗದೇ ಇದ್ರು ಕೂಡ ಕನ್ಯಾಗಳನ್ನು ಸ್ವೀಕಾರವನ್ನು ಮಾಡ್ಕೊಂಬಂದ, ಅಪಹರಣ ಮಾಡ್ಕೊಂಬಂದ. ಆಜ್ಞೆ ಇಲ್ಲದೇನೆ, ಅವರ ಹಿರಿಯರ ಆಜ್ಞೆ, ಆ ಸ್ತ್ರೀಯ ಆಜ್ಞೆ ಯಾವುದೂ ಇಲ್ಲದೇನೆ ಅವರನ್ನ ಕರೆದುಕೊಂಡು ಬಂದದ್ದರಿಂದಾಗಿ ಅಪಹರಣ ಅಂತ ಆಯಿತು, ಕನ್ಯಾಪಹರಣ. ನೋಡಿ, ಇಲ್ಲೂ ಅಷ್ಟೇ ನಾವು ಒಂದು ಸಂದೇಶವನ್ನ ತಿಳಿಬೇಕು. ಏನು ಕೇವಲ ಮಾಂಗಲ್ಯವನ್ನ ಧಾರಣೆ ಕಟ್ಟುಬಿಟ್ರೆ ಮದ್ವೆ ಆಗೋಯ್ತು ಅಂತ ನಾವು ತಿಳ್ಕೊಂಡ್ಬಿಡ್ತೀವಿ. ಈಗಿನ ಕಾಲದಲ್ಲೆಲ್ಲ ಸರ್ವಥಾ ಆ ರೀತಿಯಾಗಿಲ್ಲ. ಆ ರೀತಿ ಮಾಡಿದರೆ 2 ದೋಷ ಬರ್ತದೆ. ಒಂದು ಪುಣ್ಯವನ್ನ ಕಳೆದುಕೊಳ್ತಾರೆ, ಇನ್ನೊಂದು ದೋಷ ಎಂಬುದು ಬರ್ತದೆ. ಅದರಲ್ಲಿ ಏನು ದೋಷ ಏನು ಪುಣ್ಯ ಅಂತಂದ್ರೆ, ಕನ್ಯಾದಾನವನ್ನು ಮಾಡಿದ್ರೆ 21 ಕುಲ ಉದ್ಧಾರವಾಗ್ತದೆ. ಅದನ್ನ ಕಳೆದುಕೊಂತಾರೆ. ಅದನ್ನ ಆ ರೀತಿ ಮಾಡೋದಿಲ್ಲ. ಕೇವಲ ನೇರವಾಗಿ ಕನ್ಯಾದಾನ ಮಾಡದೇನೆ ಮಾಂಗಲ್ಯ ಕಟ್ಟಿದರೆ ಆಗ ಆ ಪುಣ್ಯ ಎಂಬುದು 21 ಕುಲ ಅವ್ರದ್ದೇನು ಉದ್ಧಾರ ಆಗ್ಬೇಕಾಯ್ತು ಆ ಪುಣ್ಯವನ್ನ ಕಳೆದುಕೊಂತಾರೆ. ಅಷ್ಟೇ ಅಲ್ಲ, ಈ ವ್ಯಕ್ತಿ ತಾನು ತನ್ನ ಗೋತ್ರಕ್ಕೆ ಬದಲಾಯಿಸಿಕೊಳ್ಳದೇನೆ ಏನು ಗೋತ್ರ ಪ್ರವರಗಳನ್ನೆಲ್ಲವನ್ನು ಕೂಡ ಹೇಳಿ, ಏನು ಇವರ ತಂದೆಯ 3 ಜನರ ಹೆಸರನ್ನ, ಗೋತ್ರವನ್ನ, ಈ ಕಡೆ ಅವ್ರ ಕಡೆಯ 3 ತಲೆಮಾರಿನ ತಂದೆಯ ಹೆಸರುಗಳನ್ನೆಲ್ಲವನ್ನು ಕೂಡ ಹೇಳಿ ಏನು ಕನ್ಯಾದಾನವನ್ನ ಮಾಡ್ತಾರೋ ಆ ಯಾವ ವಿಧಿಪೂರ್ವಕವಾದಂತಹ ಕಾರ್ಯಗಳು ಸಂಸ್ಕಾರಗಳು ನಡೆಯದೇನೆ ಕರೆದುಕೊಂಡು ಬಂದರೆ ಆ ಸ್ತ್ರೀಯನ್ನ ಅಪಹರಣ ಮಾಡಿದ ದೋಷ ಬರುತ್ತದೆ. ಯಾಕೆ ಅಂತಂದ್ರೆ ಇನ್ನೂ ಕನ್ಯಾದಾನ ಮಾಡಿ ಕೊಟ್ಟೇ ಇಲ್ಲ. ನಾವು ಒಂದು ಭೂಮಿಯನ್ನ ರಿಜಿಸ್ಟ್ರೇಷನ್ ಮಾಡಿ ಕೊಟ್ರೆ ಆ ಜಾಗ ಮತ್ತೊಬ್ಬ ವ್ಯಕ್ತಿದ ಆಗುವುದಕ್ಕೆ ಸಾಧ್ಯ. ಸುಮ್ಮನೆ ತಗೊಳಪ್ಪ ಅಂತ ಅಂದ್ಬಿಟ್ರೆ ಆ ಜಾಗ ನಂದಾಗೋಕ್ ಸಾಧ್ಯ ಇಲ್ಲ. ಹಾಗೇನೆ ಇವರು ಕೂಡ ಕನ್ಯಾದಾನವನ್ನ ಮಾಡದೇನೆ ಕೇವಲ ಮಾಂಗಲ್ಯವನ್ನು ಕಟ್ಟಿಬಿಟ್ರೆ ಅದು ಕನ್ಯಾವನ್ನ ಅಪಹರಣ ಮಾಡಿದಂತಹ ದೋಷ ಎಂಬುದು ಬರ್ತದೆ. ಅದಕ್ಕೋಸ್ಕರವಾಗಿ ಶಾಸ್ತ್ರೋಕ್ತ ರೀತಿಯಾಗಿ ವಿಧಿಪೂರ್ವಕವಾಗಿ ಕನ್ಯಾದಾನ ಎಲ್ಲವನ್ನು ಕೂಡ ಮಾಡಿ ಮಾಂಗಲ್ಯವನ್ನ ಕಟ್ಟಬೇಕು. ಹೀಗೆ ಮಾಡಿದಾಗ ಪೂರ್ಣ ಪುಣ್ಯವೂ ಬರುತ್ತದೆ ಮತ್ತು ವಿವಾಹ ಸಂಸ್ಕಾರವೂ ಕೂಡ ಚೆನ್ನಾಗಿ ಆದಂತ ಆಗ್ತದೆ. ಆ ಕಾರ್ಯಗಳು ಯಾವ ಕೂಡ ಜಗತ್ತಲ್ಲಿ ನಡೆದೇ ಇರುವುದರಿಂದಾಗಿ ಈ ರೀತಿಯ ದುಷ್ಟ ರೀತಿಯಾದಂತಹ ರೋಗಗಳು ರುಜಿನಗಳೆಲ್ಲವೂ ಕೂಡ ಜಗತ್ತಿನಲ್ಲಿ ತಾಂಡವವಾಡ್ತಾ ಇದೆ. ಯಾಕೆ ಅಂದ್ರೆ ಅಧರ್ಮ ನಡೆಯುವುದು ಒಂದು ಕಡೆ, ಧರ್ಮದಲ್ಲಿ ಏನೇ ಅಧರ್ಮವೂ ಕೂಡ ವಿಶೇಷವಾಗಿ ನಡೀತಾ ಇದೆ. ಆ ಮಾಡುವಂತಹ ಧರ್ಮ ಕಾರ್ಯದಲ್ಲಿಯೂ ಕೂಡ ಸಂಕೋಚವಾಗ್ತಾ ಪುಣ್ಯದ ರಾಶಿಯೂ ಕೂಡ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಅದೇ ರೀತಿಯಾಗಿ ಇತ್ತ ಕಡೆಯಲ್ಲಿ ಸತ್ಯವ್ರತ ಮಹಾರಾಜ ಅವನು ಕರೆದುಕೊಂಡು ಬಂದಿದ್ದ, ಕನ್ಯಾಪಹರಣ ಮಾಡಿದಂತಹ ದೋಷ ಬಂದಿತ್ತು. ಆ ದೋಷದ ಪರಿಹಾರಕ್ಕೂ ಕೂಡ ಇವನು ಈ ಕ್ರಮದಲ್ಲಿ ಮಾಡಲಿ, 12 ವರ್ಷಗಳ ಪರ್ಯಂತರವಾಗಿ ಅಲ್ಲಿ ಕಾಡಿನಲ್ಲಿ ಇರಲಿ ಎಂಬುದಾಗಿ, ದೇವರ ಚಿಂತನೆಯನ್ನು ಮಾಡ್ತಾ ಇರಲಿ ಎಂಬುದಾಗಿ ಉದ್ದೇಶವನ್ನ ಯೋಗ್ಯವಾದ ಮುಂದೆ ಇವನನ್ನು ಮತ್ತೆ ಕರೆಸಿಕೊಂಡು, ಇವರ ತಂದೆಗೆ ಆಯುಷ್ಯ ಸಮಯ ಆಗುತ್ತದೆ, ಕಾಲ ಮುಗಿಯುವಂತ ಸಮಯ ಬಂದಿರ್ತದೆ. ಆ ಸಮಯದಲ್ಲಿ ಇವರನ್ನು ಕರೆದುಕೊಂಡು ಬಂದು ರಾಜನನ್ನಾಗಿ ಮಾಡೋಣ. ಯಾಕೆಂದ್ರೆ ಇವನು ಸಂಪೂರ್ಣವಾಗಿ ಇನ್ನು ಆ ಸ್ಥಾನಕ್ಕೆ ಕೂಡುವ ಯೋಗ್ಯತೆ ಅವನಲ್ಲಿ ಇನ್ನೂ ಬಂದಿಲ್ಲ.
ಆ ಸ್ಥಾನಕ್ಕೆ ಕೂಡಬೇಕಾದ್ರೆ ಸುಮ್ಮನೆ ಆಯ್ತಪ್ಪ ಇವನು ಮಗನಾಗಿದ್ದಾನೆ ಇವನು ಕೂತ್ಕೊಳ್ಳಿ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಅಲ್ಲಿರುವಂತಹ ಆ ರಾಜ ಅಂತ ಆಗಬೇಕಾದ್ರೆ ಒಂದಿಷ್ಟು ಲಕ್ಷಣಗಳಿವೆ. ಧೀರೋದ್ಧಾತ ಅಂತ ಕರೀತಾರೆ. ಅವನ ಧೀರೋದ್ಧಾತ ಲಕ್ಷಣಗಳೆಲ್ಲವೂ ಕೂಡ ಅವನಲ್ಲಿ ಇರಬೇಕು. ಇದ್ದರೆ ಮಾತ್ರ ಅವನು ಚೆನ್ನಾಗಿ ರಾಜ್ಯವನ್ನು ಆಳುವುದಕ್ಕೆ ಸಾಧ್ಯವಾಗ್ತದೆ, ಪ್ರಜೆಗಳ ಪ್ರೀತಿ ವಿಶ್ವಾಸವನ್ನು ಗಳಿಸುವುದಕ್ಕೆ ಸಾಧ್ಯವಾಗ್ತದೆ. ಹೀಗೆ ಅವನು ಇನ್ನೂ ಸಂಪೂರ್ಣವಾಗಿ ಆ ಸ್ಥಾನಕ್ಕೆ ಯೋಗ್ಯ ಆಗದೇ ಇರುವುದರಿಂದಾಗಿ ಚೆನ್ನಾಗಿ ಕಲಿತುಕೊಂಡು ಬರಲಿ ಎಂಬುವಂತ ಉದ್ದೇಶದಲ್ಲಿಯೂ ಕೂಡ ವಸಿಷ್ಠರವರನ್ನ ಕೊಟ್ಟು ಕಳಿಸಿದ್ರು. ಆ ಸಮಯದಲ್ಲಿ ಅವನನ್ನ ತಡೆಯಲಿಲ್ಲ. ತಂದೆಯ ಮಾತನ್ನ ಆಜ್ಞೆಯನ್ನ ಇವರು ತಡೆಯದೇನೆ ಅವನನ್ನ ಕಳಿಸಿದ್ರು. ಈ ರೀತಿಯಾಗಿ ಸದಭಿಪ್ರಾಯ, ಯೋಗ್ಯವಾದಂತಹ, ಇನ್ನು ಅವನಿಗೆ ಒಳ್ಳೇದಾಗುವಂತಹ ವಿಚಾರ, ಅಭಿಪ್ರಾಯಗಳು, ಇಚ್ಛೆ ವಸಿಷ್ಠರಿಗಿದೆ. ಅದನ್ನ ತಪ್ಪು ತಿಳಿದಿದ್ದಾನೆ ಇತ್ತ ಕಡೆಯಲ್ಲಿ ಸತ್ಯವ್ರತ. ಹೀಗಿರುವಾಗ ಆ ಸಿಟ್ಟನ್ನ ಹೇಗಾದ್ರೂ ಕೂಡ ತೀರಿಸ್ಕೋಬೇಕು ಅಂತಹ ಇಚ್ಛೆಯಲ್ಲಿ ಅವನಿದ್ದಾನೆ. ಸತುದ್ವಾದಶ ವರ್ಷಾಣಿ ದೀಕ್ಷಾಂತಾಂ ಉದ್ವಹದ್ವಲಿ ಅವಿದ್ಯಮಾನೇ ಮಾಂಸೇತು ವಸಿಷ್ಠಸ್ಯ ಮಹಾತ್ಮನಃ. ಹೀಗೇನೆ ಅವರ ಕುಟುಂಬವನ್ನ ರಕ್ಷಣೆಯನ್ನು ಅವನು ಜೀವನ ಮಾಡ್ತಾ ಇದ್ದ. ಹೀಗಿರುವಾಗ ಒಂದು ಸಂದರ್ಭದಲ್ಲಿ ಇವನಿಗೆ ಸಿಟ್ಟು ಜಾಸ್ತಿಯಾಗಿ ವಸಿಷ್ಠರ ಆಶ್ರಮದಲ್ಲಿ ಇದ್ದಂತಹ ಕಾಮಧೇನು, ಬೇಡಿದ್ದನ್ನ ಕೊಡುವುದಕ್ಕೆ ಅತ್ಯಂತ ಸಮರ್ಥವಾದಂತಹ ಕಾಮಧೇನು, ಆ ಕಾಮಧೇನುವನ್ನೇ ಅಪಹರಣ ಮಾಡ್ಕೊಂಡು ಬಂದಿದ್ದಾನೆ. ಪೂರ್ವದಲ್ಲಿ ಆ ಕಾಮಧೇನುವಿನ ಮಹಿಮೆ ಹೇಳ್ತಾರೆ. ವಸಿಷ್ಠರ ಆಶ್ರಮಕ್ಕೆ ಒಮ್ಮೆ ಕಾರ್ತವೀರ್ಯಾರ್ಜುನ ಬಂದಿರ್ತಾನೆ. ಅವನು ರಾಜ, ಅವನು ದೊಡ್ಡ ರಾಜ, ಒಬ್ಬನೇ ಬಂದಿರೋದಿಲ್ಲ, ಸಾವಿರಾರು ಸೈನಿಕರ ಜೊತೆಯಲ್ಲಿ ಬಂದಿರ್ತಾನೆ. ಬಂದಂತಹ ಸಮಯದಲ್ಲಿ ಅವರಿಗೆ ಆತಿಥ್ಯವನ್ನು ಮಾಡಬೇಕಲ್ಲ. ಇವರ ಆಶ್ರಮ ಎಷ್ಟು ಜನ ಇರ್ತಾರೆ? ಅವರು ಇರೋದು 1000 ಜನ ಇದ್ದಾರೆ. ಆದರೆ ಅವರೆಲ್ಲರಿಗೂ ಕೂಡ ಒಳ್ಳೆಯ ಸುಗ್ರಾಸ ಭೋಜನವನ್ನ ವ್ಯವಸ್ಥೆಯನ್ನು ಮಾಡಿ ಅವರೆಲ್ಲರಿಗೂ ಊಟಕ್ಕೆ ಆಗಿದ್ರು. ಎಲ್ಲರಿಗೂ ಕೂಡ ತೃಪ್ತಿ ಆಯ್ತು. ಆಶ್ಚರ್ಯ ಆಯ್ತು ರಾಜನಿಗೆ, ಕಾರ್ತವೀರ್ಯಾರ್ಜುನನಿಗೆ, ಮಹಾಬಲಿಷ್ಠನಾದ ರಾಜ. ಆಗ ಹೇಗೆ ಸಾಧ್ಯ ಆಯ್ತು ನಿಮ್ ಕೈಯಲ್ಲಿ ಈ ರೀತಿಯಾಗೆಲ್ಲ ಮಾಡುವುದಕ್ಕೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ನಮ್ಮ ಹತ್ರ ಕಾಮಧೇನುವಿನ ಪ್ರಭಾವದಿಂದಾಗಿ ಈ ರೀತಿ ಮಾಡಿದ್ದೇವೆ ಅಂತ ಹೇಳಿದಾಗ ಅದನ್ನು ಅಪಹರಣ ಮಾಡುವುದಕ್ಕೆ ಪ್ರಯತ್ನ ಪಡ್ತಾನೆ. ಆ ಸಮಯದಲ್ಲಿ ಕಾಮಧೇನುವಿನ ಪ್ರಭಾವದಿಂದಲೇನೆ ಅವರೆಲ್ಲನೂ ಕೂಡ ಸೋಲಿಸುವಂತ ಕಾರ್ಯ ಎಂಬುದು ನಡೆಯುತ್ತದೆ. ಹೀಗೆ ಅಷ್ಟು ಸಮರ್ಥವಾದದ್ದು, ಎಲ್ಲವನ್ನೂ ಕೂಡ ಕೊಡುವುದಕ್ಕೆ ಅತ್ಯಂತ ಸಮರ್ಥವಾದಂತಹ ಕಾಮಧೇನುವನ್ನ ಇವನು ಅಪಹರಣ ಮಾಡಿಕೊಂಡು ಬಂದು ಅದನ್ನ ಹೊಂದಿದ್ದಾನೆ. ಆ ವಸಿಷ್ಠರ ಮೇಲಿದ್ದಂತಹ ಸಿಟ್ಟನ್ನ ಅದರ ಮೇಲೆ ಹಾಕಿದ್ದಾನೆ. ಹೀಗೇನೆ ಅದರಿಂದಾಗಿ ಅವರಿಗೆ ಬಹಳ ಸಿಟ್ಟು ಬಂದು, ಅಷ್ಟೇ ಮುಗಿಸ್ಲಿಲ್ಲ, ಅದನ್ನ ತೆಗೆದುಕೊಂಡು ಬಂದು ತಾನೂ ಕೂಡ ತಿಂದು ಆ ವಿಶ್ವಾಮಿತ್ರರ ಹೆಂಡತಿ ಮತ್ತು ಮಕ್ಕಳಿಗೂ ಕೂಡ ಆಹಾರವನ್ನು ಇಟ್ಟೋಗಿದ್ದಾನೆ ಅವರು ಆಹಾರಕ್ಕೆ. ಹೀಗೆ ಈ ರೀತಿಯಾದ ದೊಡ್ಡ ರೀತಿಯಾದ ದುಷ್ಟಕೃತ್ಯವನ್ನ ತಾನು ಮಾಡಿದ. ಈ ವಿಷಯ ವಸಿಷ್ಠರಿಗೆ ತಿಳಿದು ಬಂತು. ಬಹಳ ಸಿಟ್ಟಿಗೆ ಎದ್ದಿದ್ದಾರೆ. ಇವನು ಮಾಡಿದದ್ದು ಸಾಮಾನ್ಯವಾದದ್ದಲ್ಲ, ದೊಡ್ಡದಾದಂತ ತಪ್ಪು. ವಸಿಷ್ಠರು ಹೇಳ್ತಾರೆ, ಪಾತಯೇಯಂ ಅಹಂ ಕ್ರೂರ ತವ ಶಂಕುಮ ಸಂಶಯಂ ಯದಿತೇ ದ್ವಾವಿಮೌ ಶಂಕು ನ ಸ್ಯಾತಾಂ ವೈ ಕೃತೋ ಮನಃ ಪುನಃ ಪಿತುಶ್ಚ ಅಪರಿತೋಷೇಣ ಗುರೋಃ ದೋಗ್ಧ್ರಿವಧೇನ ಚ ಅಪ್ರೋಕ್ಷಿತೋ ಪಯೋಗಾಚ್ಚ ತ್ರಿವಿಧಸ್ತೆ ವ್ಯತಿಕ್ರಮಃ ಅಂತ ಹೇಳಿ. ಮೊದಲಿಗೆ ನೀನು ಇಷ್ಟು ದೊಡ್ಡ ರೀತಿಯಾದಂತಹ ಪಾಪಕೃತ್ಯವನ್ನು, ಕನ್ಯಾಪರಣ ಮೊದಲಾದಂತಹ ಪಾಪಕೃತ್ಯವನ್ನ ಮಾಡಿಸಿದ್ದೆ, ಅವೆಲ್ಲವೂ ಕೂಡ ಪರಿಹಾರವಾಗಲಿ ಅಂತ ಹೇಳಿ ನಾನು ನಿನಗೆ ಈ ರೀತಿಯಾಗಿ ಒಂದು ದಾರಿಯನ್ನು ತೋರಿಸಿದ್ದೆ ತಂದೆಯ ಮೂಲಕವಾಗಿ. ಆದರೆ ನೀನು ಈಗ ದೊಡ್ಡದಾದಂತಹ ಪಾಪಕೃತ್ಯವನ್ನ ಮಾಡಿದ್ದೀಯ. ಗುರುಗಳ ಗೋವನ್ನ ಸಂಹಾರ ಮಾಡಿದ್ದು. ವಸಿಷ್ಠರು ಅವರ ಕುಲಗುರುಗಳು, ಅವರ ಗೋವನ್ನ ಸಂಹಾರವನ್ನು ಮಾಡಿದ್ದೀಯ. ಅದೊಂದು ದೊಡ್ಡ ಪಾಪ. ಅಷ್ಟೇ ಅಲ್ಲದೇನೆ ನೀನು ನಿನ್ನ ತಂದೆಗೆ ಮನಸ್ಸಿಗೆ ದುಃಖ ಮಾಡಿಸಿ ಆಗ ಕಾಡಿಗೆ ಹೋಗುವಂತಹ ಪರಿಸ್ಥಿತಿ ನಿನಗೆ ಬಂದಿತ್ತು. ಇನ್ನು ಹೀಗೇನೆ ಮದುವೆ ಆಗ್ತಿರುವಂತಹ ಸ್ತ್ರೀಯನ್ನ ಅಪಹರಣ ಮಾಡ್ಕೊಂಡು ಹೋಗಿದ್ದಿ, ಅದೊಂದು ಪಾಪ. ಹೀಗೆ 3 ಪಾಪಗಳು ನಿಂದ ಆಯ್ತು. ಒಟ್ಟು ಒಂದು ಗೋವನ್ನ ಪೂರ್ವದಲ್ಲಿ 2 ತಪ್ಪನ್ನು ಮಾಡಿದ್ದೆ, ಅವನ್ನು ಕ್ಷಮಿಸೋಣ ಅಂತಂದ್ರೆ ಈ ಗೋವಿನ ಹತ್ಯೆಯನ್ನು ಮಾಡಿದ್ದೀಯ, ಮಹಾ ಪಾಪಕ್ಕೆ ಕಾರಣ ಆಗ್ಬಿಟ್ಟಿದೆ. ಆದ್ರಿಂದಾಗಿ ಈ 3 ಪಾಪಗಳು ನಿನ್ನನ್ನ ಸಂಪೂರ್ಣವಾಗಿ ನಾಶವನ್ನೇ ಮಾಡುತ್ತದೆ. ಆದ್ರಿಂದಾಗಿ ಅಪ್ರೋಕ್ಷಿತೋಪಯೋಗಾಚ ತ್ರಿವಿಧಸ್ಥೆ ವ್ಯತಿಕ್ರಮಃ, ಹೀಗೆ ಮಾಡಿ ನೀನು ದುಷ್ಟರಾದಂತಹ 3 ಪಾಪಗಳನ್ನು ಮಾಡಿರೋದ್ರಿಂದಾಗಿ ನೀನು ತ್ರಿಶಂಕು ಆಗು ಎಂಬುದಾಗಿ ಅವರು ಶಾಪವನ್ನು ಕೊಡ್ತಾರೆ. ಏನು ತ್ರಿಶಂಕು ಅಂತಂದ್ರೆ ಮುಂದೆ ಕಥೆಯನ್ನೆಲ್ಲ ತಿಳಿಸ್ತಾರೆ. ಮತ್ತೆ ಹೇಳ್ತಾರೆ, ಅಪ್ರೋಕ್ಷಿತೋಪಯೋಗಾಚ ತ್ರಿವಿಧಸ್ಥೆ ವ್ಯತಿಕ್ರಮ. ಅಷ್ಟೇ ಅಲ್ಲ, ಇವನಿಗೆ ಆ ಸಿಟ್ಟು ಎಷ್ಟು ಬಂದಿತ್ತು ಅಂತಂದ್ರೆ
ಕೊಂದಂತಹ ಗೋವನ್ನ, ಕಾಮಧೇನುವನ್ನ ದೇವರಿಗೆ ಸಮರ್ಪಣೆ ಮಾಡದೇನೆ ತಾನು ತಿಂದಿದ್ದಾನೆ. ಯಾವುದೇ ಆಗಲಿ, ಅವರು ಆಗಿನ ಕಾಲದಲ್ಲಿ ಅವರ ಆಹಾರ ಪದ್ಧತಿ ಹೇಗಿತ್ತೋ ಅವರು ಅದನ್ನ ಸ್ವೀಕಾರವನ್ನು ಮಾಡ್ತಾ ಇದ್ರು. ನಮಗೆ ಯೋಗ್ಯವಾದಂತಹ ಪದಾರ್ಥಗಳನ್ನ ಯಾವುದನ್ನ ತಿನ್ನಬೇಕು ತಿನ್ನಬಾರದು ಎಂಬುದಾಗಿ ಹೇಳಿದ್ದಾರೋ ಅದರ ವಿವೇಚನವನ್ನು ಇಟ್ಟುಕೊಂಡು ಯೋಗ್ಯವಾದ ಪದಾರ್ಥಗಳನ್ನ ತಿನ್ನುವಾಗ ದೇವರಿಗೆ ಸಮರ್ಪಿಸಿ ಅದನ್ನ ತಿನ್ನಬೇಕು. ನೀವನು ದೇವರಿಗೆ ಸಮರ್ಪಿಸದೇನೆ ಅದನ್ನ ತಿಂದಿದ್ದರಿಂದಲೂ ಕೂಡ ಇವನಿಗೆ ದೋಷ ಬಂತು ಎಂಬುದಾಗಿ ತಿಳಿಸ್ತಾರೆ. ಹೀಗೇನೆ ಇವನಿಗೆ ಶಾಪವನ್ನು ಕೊಟ್ಟಿದ್ದಾರೆ. ಇತ್ತ ಕಡೆಯಲ್ಲಿ ಆ ಯಾವ ಬರಗಾಲ ಎಲ್ಲವೂ ಕೂಡ ಮುಗಿದಿದೆ. ವಿಶ್ವಾಮಿತ್ರಸ್ತು ದಾರಾಣಾಂ ಆಗತೋ ಭರಣೇ ಕೃತೆ ಸದುದಸ್ಮೇ ವರಂ ಪ್ರಾದ ಮುನಿಪ್ರೀತ ತ್ರಿಶಂಕವೇ. ಸರಿ, ಇತ್ತ ಕಡೆಯಲ್ಲಿ 12 ವರ್ಷ ಎಲ್ಲ ಬರಗಾಲ ಮುಗಿತು. ಇತ್ತ ಕಡೆಯಲ್ಲಿ ಯಾವ ವಿಶ್ವಾಮಿತ್ರ ಋಷಿಗಳ ಜಪ ತಪಸ್ಸು ಕೂಡ ಮುಗಿದು ಅವರು ತಮ್ಮ ಸ್ಥಳಕ್ಕೆ ಬಂದಿದ್ದಾರೆ. ಎಲ್ಲ ವೃತ್ತಾಂತ ತಿಳಿದು ಬಂತು. ವಿಶ್ವಾಮಿತ್ರ ಋಷಿಗಳ ತನ್ನ ಹೆಂಡತಿ ಮಕ್ಕಳನ್ನ ಸತ್ಯವ್ರತ ರಕ್ಷಣೆಯನ್ನು ಮಾಡಿದ್ದಾನೆ ಅಂತ ವಿಷಯ ತಿಳಿದು ಬಂತು. ಬಹಳ ಸಂತೋಷ ಆಯ್ತು. ವಿಶೇಷವಾಗಿ ಅವನಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ಆಗ ನಿನಗೆ ಏನು ವರ ಬೇಕೋ ಕೇಳ್ಕೋ ಎಂಬುದಾಗಿ ವಿಶ್ವಾಮಿತ್ರ ಋಷಿಗಳು ಯಾವ ಸತ್ಯವ್ರತನಿಗೆ ಹೇಳಿದಾಗ ಅವನು ಅದಕ್ಕೋಸ್ಕರವಾಗಿ ಕಾಯ್ತಾ ಇದ್ದ. ಯಾಕೆಂದರೆ ವಸಿಷ್ಠರು ನನಗೆ ಏನೂ ಕೂಡ ಅವರಿಂದ ಪ್ರಯೋಜನ ಆಗುವುದಿಲ್ಲ, ಇನ್ನು ವಿಶ್ವಾಮಿತ್ರರ ಮೂಲಕವಾಗಿ ನಾನು ಕಾರ್ಯವನ್ನು ಸಿದ್ಧಿ ಮಾಡ್ಕೋಬೇಕು ಅಂತ ಹೇಳಿ ಕಾಯ್ತಾ ಇದ್ದ. ಅನಾವೃಷ್ಟಿ ಭಯೋ ತಸ್ಮಿನ್ ಗತೆ 12 ವಾರ್ಷಿಕೆ ರಾಜ್ಯೇಭಿಷಿಚ್ಯೆ ಪಿತ್ರೇತು ಯಾಜಯಾಮಾಸ ತಂ ಮುನಿಂ. ಆಯ್ತು ಅಂತ ಹೇಳಿ ಅವನನ್ನ, ಏನು ಕಾಲವು ಮುಗ್ದಿತ್ತು, ಅವನಿಗೇನು ಶಾಪ ಕೊಟ್ಟಿದ್ರು ಅಷ್ಟು ಆ ಕಾಲವು ಕೂಡ ಮುಗ್ದಿದ್ದರಿಂದಾಗಿ ಅಯೋಧ್ಯೆಯಲ್ಲಿ ಅವನಿಗೆ ರಾಜ್ಯಾಭಿಷೇಕವನ್ನ ಮಾಡಿಸಿದ್ರು. ನಂತರ ಅವರೇ ವಿಶೇಷವಾಗಿ ನಿಂತು ಅವನಿಂದಾಗಿ ತ್ರಿಶಂಕುವಿನಿಂದಾಗಿ ಯಜ್ಞವನ್ನ ಮಾಡಿಸಿದ್ದಾರೆ. ಎಲ್ಲ ಸಕಲ ದೇವತೆಗಳು, ಋಷಿಗಳು, ವಸಿಷ್ಠರು ಇವರೆಲ್ಲರೂ ಕೂಡ ಅದನ್ನ ನೋಡ್ತಾ ಇದ್ದಾರೆ. ನೋಡುವ ಸಂದರ್ಭದಲ್ಲೇ ಇವನನ್ನ ನೇರವಾಗಿ ಮನುಷ್ಯ ರೂಪದಿಂದಲೇನೆ ಸ್ವರ್ಗಕ್ಕೆ ಕಳಿಸಿದ್ದಾನೆ. ಅವನು ಪ್ರಾರ್ಥನೆ ಮಾಡ್ಕೊಂಡಿದ್ದ, ನಾನು ಈ ದೇಹದಿಂದಲೇನೆ ಸ್ವರ್ಗಕ್ಕೆ ಹೋಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡಿದ್ದ. ಸರಿ ಅಂತ ಹೇಳಿ ತನ್ನ ಹೆಂಡತಿ ಮಕ್ಕಳನ್ನು ಇಷ್ಟು ವರ್ಷ ಚೆನ್ನಾಗಿ ರಕ್ಷಣೆ ಮಾಡಿದ್ದಾನೆ ಅಂತ ಹೇಳಿ ಸಶರೀರಂ ತದಾತಂತು ದಿವಂ ಆರೋಪಯತ್ ಪ್ರಭು, ಅವನನ್ನ ಸಶರೀರವಾಗಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಆ ರೀತಿಯಾಗೆಲ್ಲ ಮಾಡೋದು. ಆದ್ರೆ ಅದರ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ. ಎಲ್ಲಿ 2 ವಿಷಯವನ್ನ ತಿಳಿಬೇಕು. ಒಂದು, ನಮಗೆ ಯಾವುದು ಯೋಗ್ಯ ಇದೆಯೋ, ನಮ್ಮ ಕೈಗೆ ಎಟಕೋದು ಯಾವುದಿದೆಯೋ ಅವುಗಳನ್ನ ಮಾತ್ರ ನಾವು ಅಪೇಕ್ಷೆ ಪಡಬೇಕು. ಅದಕ್ಕೆ ವಿರುದ್ಧವಾಗಿ ಅವುಗಳನ್ನ ಅಪೇಕ್ಷೆ ಪಡಲೇಬಾರದು ಎಂಬುವಂತಹ ಒಂದು ಸಂದೇಶ. ಮತ್ತೆ ನಮಗೆ ಯಾವ ಯಾವ ಕಾರ್ಯಗಳನ್ನ ಮಾಡಬೇಕು, ಯಾವುದನ್ನ ಮಾಡಬಾರದು ಎಂಬುದಾಗಿ ತಿಳಿಸಿದ್ದಾರೋ ಅವುಗಳನ್ನ ನಾವು ಸರಿಯಾಗಿ ತಿಳಿದುಕೊಂಡು ಅವುಗಳನ್ನ ಮಾಡಬೇಕು. ನಮ್ಮ ಯೋಗ್ಯತೆಯನ್ನ ಮೀರಿ ಯಾವ ಕಾರ್ಯವನ್ನು ಕೂಡ ಮಾಡಬಾರದು ಎಂಬುವಂತಹ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಉದಾಹರಣೆಗೆ, ನಾವು ಬ್ರಹ್ಮಚರ್ಯಾಶ್ರಮದಲ್ಲಿ, ಗೃಹಸ್ಥಾಶ್ರಮದಲ್ಲಿ ಇದ್ದಾಗ ನಮಗೆ ಒಂದಿಷ್ಟು ಜಪಗಳನ್ನ ಮಾಡುವುದಕ್ಕೆ ಅಧಿಕಾರ ಇರ್ತದೆ. ಆದರೆ ಯತಿಗಳಿಗೆ ಒಂದಿಷ್ಟು ಅಧಿಕಾರ ಇರ್ತದೆ. ಉದಾಹರಣೆಗೆ ಹೇಳಬೇಕಾದ್ರೆ, ಈ ಯಾವ ಪ್ರಣವ ಮಂತ್ರ ಜಪ, ಓಂಕಾರದ ಜಪ, ಪ್ರಣವ ಮಂತ್ರ ಜಪವನ್ನ ನಮಗೆ ಗುರುಗಳು, ಯತಿಗಳು ಮಾಡುವಷ್ಟು ಹೆಚ್ಚಿನ ಬಾರಿ ಮಾಡುವಂತ ಯೋಗ್ಯತೆ ಇಲ್ಲ. ಸಂಪೂರ್ಣವಾಗಿ ಓಂ ಎಂಬುದಾಗಿ ಹೇಳಿದರೇನೆ ಸಂಪೂರ್ಣವಾಗಿ ವೇದವನ್ನು ಪಠನೆ ಮಾಡಿದಂತಹ ಪುಣ್ಯ ಬರ್ತದೆ. ಅದೆಲ್ಲ ವಿಸ್ತಾರವಾಗಿ ನಾವು ಅನೇಕ ಬಾರಿ ಚಿಂತನೆ ಮಾಡಿರ್ತೇವೆ. ಓಂಕಾರದ ವಿಸ್ತಾರವೇ ವ್ಯಾಹೃತಿ, ಓಂ ಭೂರ್ಭುವ ಸ್ವಹ ಅಂತ ಏನು ವ್ಯಾಹೃತಿಯನ್ನು ಹೇಳ್ತೀವಲ್ಲ, ಓಂಕಾರದ ವಿಸ್ತಾರವೇ, ಅದರ ಅರ್ಥ ವಿಸ್ತಾರವೇ ಭೂರ್ಭುವ ಸ್ವಹ ಅಂತ ಹೇಳಿ. ಅದರ ವಿಸ್ತಾರವೇ ಗಾಯತ್ರಿ, ಅದರ ವಿಸ್ತಾರ ಪುರುಷ ಸೂಕ್ತ, ಅದರ ವಿಸ್ತಾರ ಋಗ್ವೇದ, ಅದರ ವಿಸ್ತಾರ ಸಂಪೂರ್ಣ ವೇದ. ಹೀಗೆ ಅದರ ಉಲ್ಟಾ ಬರ್ತಾ ಹೋದ್ರೆ ಸಂಕ್ಷೇಪವಾಗಿ ಇದರೆಲ್ಲರ ವೇದದ ಸಂಪೂರ್ಣ ಸಾರ ಋಗ್ವೇದ ಪಾರಾಯಣ ಮಾಡುವುದರಿಂದಾಗಿ ಸಂಪೂರ್ಣ ವೇದ ಪಾರಾಯಣದ ಪುಣ್ಯ, ಪುರುಷ ಸೂಕ್ತವನ್ನು ಹೇಳುವುದರಿಂದಾಗಿ ಸಂಪೂರ್ಣ ಋಗ್ವೇದ ಪಾರಾಯಣ ಮಾಡಿದ ಪುಣ್ಯ, ಗಾಯತ್ರಿ ಮಂತ್ರ ಪಠನೆ ಮಾಡುವುದರಿಂದಾಗಿ ಪುರುಷ ಸೂಕ್ತ ಪಾರಾಯಣ ಪುಣ್ಯ. ಅಂದ್ರೆ ಹಿಂದಿಂದೆಲ್ಲವೂ ಕೂಡ ಮಾಡಿದ ಪುಣ್ಯ ಬರ್ತದೆ. ಏನು ಗಾಯತ್ರಿ ಪಠನೆ ಮಾಡುವುದರಿಂದ ನಮಗೆ ಸಂಪೂರ್ಣ ವೇದ ಪಾರಾಯಣ ಮಾಡಿದಂತ ಪುಣ್ಯ ಬರ್ತದೆ. ಅದರ ಕಡೆ ಲಕ್ಷ್ಯವೇ ಇರೋದಿಲ್ಲ. ನಿತ್ಯ ಸುಮ್ಮನೆ ನಾವು ಏನೋ ಕೈ ಮುಂದೆ ಹೋಗ್ತಾ ಇರ್ತದೆ, ಬಾಯಲ್ಲಿ ಮಂತ್ರ ಬಂತು ಮುಂದೆ ಹೋಗ್ತಾ ಇರ್ತದೆ. ಆದರೆ ಅಲ್ಲಿ ಎಷ್ಟು ದೇವರ ಚಿಂತನೆಯನ್ನು ಮಾಡಿದ್ವಿ, ಯಾವುದರ ಬಗ್ಗೆಯೂ ಅರಿವಿಲ್ಲದೇನೆ ನಾವು ಮಾಡಿದ್ದರಿಂದಾಗಿ ನಮಗೆ ಸಂಪೂರ್ಣವಾಗಿ ಇನ್ನೂ ಸಾಧನೆ ಮಾಡಿಕೊಳ್ಳುವುದಕ್ಕೆ ಆಗ್ತಾ ಇಲ್ಲ. ಆ ಸಾಧನೆ ಮೆಟ್ಟಲುಗಳನ್ನು ಯಾಕೆ ನಾವು ಹತ್ತುತ್ತಾ ಇಲ್ಲ ಅಂತಂದ್ರೆ, ಅರ್ಥಾನುಸಂಧಾನವಾಗಿ ಮಾಡಿದಾಗ ಮಾತ್ರ ಅದು ಸಿದ್ಧಿ ಆಗ್ತದೆ. ನಾವು ಅರ್ಥಾನುಸಂಧಾನವನ್ನ ಬಿಟ್ಟು
ಮಾಡ್ತಾ ಇರೋದರಿಂದಾಗಿ ನಮಗೆ ಈ ರೀತಿಯಾದಂತಹ ಇನ್ನೂ ಅಷ್ಟು ದೊಡ್ಡದಾದಂತಹ ಸ್ಥಾನಕ್ಕೆ ನಮಗೆ ಹೋಗಕ್ಕೆ ಆಗ್ತಾ ಇಲ್ಲ. ನಾವು ಎಲ್ಲ ತುಂಬಾ ಗ್ರಂಥಗಳನ್ನ ಅಧ್ಯಯನವನ್ನು ಮಾಡಬೇಕು, ಅದು ಅತ್ಯಂತ ಅವಶ್ಯಕವಾದದ್ದು. ಆದರೆ ಮೊದಲನೇ ಹೆಜ್ಜೆಯೇ ದೊಡ್ಡ ಪ್ರಬಲವಾದಂತಹ ಪೂರ್ಣ ವಿಸ್ತಾರವಾದಂತಹ ಪುಣ್ಯದ ರಾಶಿಯನ್ನ ತುಂಬಿಕೊಂಡಿರುವುದು. ಯಾಕೆ ಮೊದಲನೇ ಹೆಜ್ಜೆ ಯಾಕೆ ಅಂದ್ರೆ ನಾವು ಸಂಧ್ಯಾ ವಂದನೆ ಉಪನಯನಾದ ತಕ್ಷಣದಲ್ಲಿ ಉಪದೇಶ ಮಾಡುವಂತಹ ಮಂತ್ರ ಗಾಯತ್ರಿ ಮಂತ್ರ. ಸಂಧ್ಯಾ ವಂದನೆಯೇ ಮೊದಲೇ ಹೆಜ್ಜೆ ನಮ್ಮದು. ಆ ಸಂಧ್ಯಾ ವಂದನೆಯಲ್ಲೇ ಈ ಗಾಯತ್ರಿ ಬಂದಿರ್ತದೆ. ಆ ಗಾಯತ್ರಿಯನ್ನೇ ನಾವು ಮಾಡುವುದನ್ನು ಬಿಡ್ತೇವೆ, ಉಳಿದೆಲ್ಲದರ ಕಡೆ ಲಕ್ಷ್ಯವನ್ನ ಇಟ್ಕೊಂತೀವಿ. ಆ ಗಾಯತ್ರಿಯನ್ನ ಚೆನ್ನಾಗಿ ಅದರ ಅರ್ಥವನ್ನ ತಿಳಿದುಕೊಂಡು ಪಠನೆಯನ್ನು ಮಾಡಿದ್ವಿ ಅಂತಂದ್ರೆ ಸಂಪೂರ್ಣ ವೇದ ಪಾರಾಯಣ ಮಾಡಿದ ಪುಣ್ಯ. ಏನು ಸಂಪೂರ್ಣ ವೇದ ಪಾರಾಯಣ ಮಾಡಿದ್ವಿ, ಏನ್ ಪುಣ್ಯ ಬರ್ತದೆ ಅಂತಂದ್ರೆ ನಮ್ಮ ಎಲ್ಲ ಕಾರ್ಯ ಸಿದ್ಧಿ ಆಗ್ತದೆ. ಮುಖ್ಯವಾಗಿ ಭಗವಂತನ ಅನುಗ್ರಹ ಆಗ್ತದೆ. ಭಗವಂತನ ಅನುಗ್ರಹ ಆಯ್ತು ಅಂದ್ರೆ ಎಲ್ಲವೂ ಕೂಡ ಸಿದ್ಧಿಯಾಗಿಯೇ ಬಿಡ್ತದೆ. ಹಾಗೇನೆ ಇತ್ತ ಕಡೆಯಲ್ಲಿ ಗಾಯತ್ರಿಯ ಸಂಕ್ಷೇಪ ಅಂತಂದ್ರೆ ವ್ಯಾವೃತಿ ಓಂ ಭೂರ್ಭುವ ಸ್ವಃ ಅಂತ ಏನ್ ಹೇಳುವುದು, ಅದರ ಎಲ್ಲ ಸಾರ ಓಂಕಾರದಲ್ಲಿ ಇದೆ. ಆ ಓಂಕಾರವನ್ನ ಪಠನೆಯನ್ನು ಮಾಡುವುದರಿಂದಾಗಿ ಸಂಪೂರ್ಣ ವೇದವನ್ನ ಪಠನೆ ಮಾಡಿದಂತ ಪುಣ್ಯ ಬರ್ತದೆ ಅಂತ ಹೇಳ್ಬಿಟ್ಟು ನಾವು ಓಂಕಾರವನ್ನೇ ಜಪ ಮಾಡ್ತಾ ಕೂತ್ಕೊಂತೀವಿ ಯತಿಗಳು ಮಾಡಿದಂತೆ ಅಂದ್ರೆ ನಮಗೆ ಅಧಿಕಾರ ಇಲ್ಲ. ನಮಗೆ ಅದರ ಮುಂದಿನ ವ್ಯಾವೃತಿಯಿಂದ ಮುಂದಿನ ವಿಷಯಗಳನ್ನೆಲ್ಲ, ಮುಂದಿನ ಬೇರೆ ಬೇರೆ ಜಪಗಳ ಬಗ್ಗೆ ಎಲ್ಲ ನಮಗೀಗ ಗೃಹಸ್ಥರಿಗೆ ಬ್ರಹ್ಮಚಾರಿಗಳಿಗೆ ಹೀಗೆಲ್ಲ ಉಪದೇಶವನ್ನು ಮಾಡಿದ್ದಾರೆ. ಹಾಗೆ ಯಾರಿಗೆ ಯಾವುದನ್ನ ಉಪದೇಶವನ್ನು ಮಾಡಿದ್ದಾರೋ, ಯಾರಿಗೆ ಯಾವುದನ್ನ ಮಾಡುವುದಕ್ಕೆ ಯೋಗ್ಯತೆ ಇದೆಯೋ ಅವರದನ್ನೇ ಮಾಡಬೇಕು. ಹೊರತು ನಾವು ಹೆಚ್ಚಿನದನ್ನ ಮಾಡುವುದಕ್ಕೆ ಹೋದರೆ, ನಾವು ಪ್ರಣವ ಮಂತ್ರವನ್ನು ಹೆಚ್ಚಿನ ಬಾರಿ ಮಾಡುವುದಕ್ಕೆ ಹೋದರೆ ಆಗ ನಮಗೆ ಇರುವಂತಹ ಪುಣ್ಯವೂ ನಷ್ಟವಾಗ್ತದೆ, ಅದರಿಂದ ಪುಣ್ಯವೂ ಕೂಡ ಬರುವುದಿಲ್ಲ. ಹೀಗೆ ಅದರಿಂದ ನಷ್ಟವಾಗ್ತದೆ ಹೊರತು ಯಾವ ರೀತಿಯಾದಂತಹ ಫಲ ಎಂಬುದು ನಮಗೆ ಸಿಗುವುದಿಲ್ಲ. ಆದ್ದರಿಂದಾಗಿ ಇತ್ತ ಕಡೆಯಲ್ಲಿ ಇವನು ತನ್ನ ಯೋಗ್ಯತೆ ಏನಿದೆ ಆ ಯೋಗ್ಯತೆಯನ್ನ ಮೀರಿ ಸ್ವರ್ಗವನ್ನ ಅಪೇಕ್ಷೆ ಪಟ್ಟ, ಸಶರೀರವಾಗಿ. ಮತ್ತೆ ಮುಂದೆಲ್ಲೋ ತನ್ನ ವಿಶೇಷವಾಗಿ ಸಾಧನೆಯನ್ನು ಮಾಡ್ಕೊಂಡು ಮುಂದೆ ಸ್ವರ್ಗ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಆ ಎಲ್ಲ ವಿಶ್ವಾಮಿತ್ರ ಋಷಿಗಳ ಅನುಗ್ರಹ ಇದ್ರಿಂದ ಏನ್ ಬೇಕಾದ್ರೆ ಸಾಧನೆ ಆಗ್ತಿತ್ತು. ಯಾಕೆ ಅಂದ್ರೆ ನಾವು ಇಷ್ಟೊಂದು ಏನು ಗಾಯತ್ರಿ ಬಗ್ಗೆ ಕೇಳಿದ್ವಿ, ಆ ಗಾಯತ್ರಿಯ ಮಂತ್ರದ್ರಷ್ಟಾರರೇ ವಿಶ್ವಾಮಿತ್ರರು, ಮಹಾ ಸಾಧನೀಭೂತರು, ವಿಶಿಷ್ಟವಾಗಿ ಸಾಧನೆ ಮಾಡೋದು. ನೋಡ್ರಿ 10-12 ವರ್ಷಗಳ ಪರ್ಯಂತರವಾಗಿ ತಪಸ್ಸನ್ನು ಮಾಡಿದ್ದಾರ ಅಂದ್ರೆ ಅದು ಕೇವಲ ಈ ಸಮಯದಲ್ಲಿ, ಪೂರ್ವದಲ್ಲಿ ಇನ್ನು ಅನೇಕ ವರ್ಷಗಳ ಪರ್ಯಂತರವಾಗಿ ತಪಸ್ಸು ಮಾಡಿದಂತ ಮಹಾನುಭಾವರು, ವಿಶಿಷ್ಟವಾಗಿ ಸಿದ್ಧಿಯನ್ನು ಪಡೆದುಕೊಂಡವರು. ಅಂತಹ ಋಷಿಗಳು ಇವರಿಗೆ ಅನುಗ್ರಹ ಮಾಡ್ತಾ ಇದ್ದಾರಂದ್ರೆ ಅವರಿಗೆ ನಿಶ್ಚಿತವಾಗಿ ಕೂಡ ಸ್ವರ್ಗ ನಿಶ್ಚಿತವಾಗಿ ಸಿಗ್ತಾನೆ ಇತ್ತು. ಆದರೆ ಇವನ ಅಪೇಕ್ಷೆ ಪಟ್ಟಿದ್ದು ಯೋಗ್ಯತೆ ಮೀರಿದ್ದು. ಆದರೂ ಕೂಡ ಗುರುಗಳು ವಿಶ್ವಾಮಿತ್ರರು ಅನುಗ್ರಹವನ್ನು ಮಾಡಿದ್ದಾರೆ. ಹಾಗೇನೆ ಸ್ವರ್ಗಕ್ಕೆ ಏರ್ತಾ ಇದ್ದಾನೆ. ಆಗ ಆ ಸಮಯದಲ್ಲಿ ಆ ತ್ರಿಶಂಕು ಹೋಗುವ ಸಮಯದಲ್ಲಿನೇ ಇಂದ್ರ ತಡೆದಿದ್ದಾನೆ. ದೇವಲೋಕದ ಒಡೆಯ ಇಂದ್ರ ತಡೆದಿದ್ದಾನೆ. ನೀನು ಇಷ್ಟೆಲ್ಲ ಪಾಪ ಕೃತ್ಯಗಳನ್ನ ಮಾಡಿ, ಗೋಹತ್ಯವನ್ನು ಮಾಡಿ, ಸ್ತ್ರೀ ಅಪಹರಣ ಮಾಡಿ, ತಂದೆಗೆ ಅಸಮಾಧಾನವನ್ನು ಮಾಡಿ ನೀನು ಈ ಸ್ಥಳಕ್ಕೆ ಬರುವುದಕ್ಕಿಂತ ಯೋಗ್ಯನೇ ಅಲ್ಲ, ಮತ್ತು ಸಶರೀರವಾಗಿ ಯಾರೂ ಕೂಡ ಇಲ್ಲಿಗೆ ಬರುವ ಹಾಗೆ ಇಲ್ಲ. ಆದ್ದರಿಂದಾಗಿ ನೀನು ಮತ್ತೆ ನರಳಿ ಅಂತ ಹೇಳಿ ಅವನನ್ನ ಕಳಿಸಿದ್ದಾರೆ. ಅವನು ಹೋಗುವಾಗ ಅವನಿಗೆ ದಬ್ಬಿದರೆ, ಅವನನ್ನ ಅಯೋಗ್ಯ ನೀನು ಅಂತ ಹೇಳಿ ಅವನನ್ನ ದಬ್ಬಿದರೆ ಅವನು ಕೆಳಗೆ ಬೀಳ್ತಾ ಇದ್ದಾನೆ. ಬೀಳುವ ಸಮಯದಲ್ಲಿ ತಲೆ ಕೆಳಗಾಗಿ ಬರ್ತಾ ಇದ್ದಾನೆ. ಆ ಸಮಯದಲ್ಲಿ ವಿಶ್ವಾಮಿತ್ರರು ನೋಡಿ ಅವನನ್ನು ಅಲ್ಲೇ ನಿಲ್ಸಿದ್ದಾರೆ. ತಿಷ್ಠ, ನೀನು ಅಲ್ಲೇ ನಿಲ್ಲು ಅಂತ ಹೇಳಿ ಅವನನ್ನ ನಿಲ್ಸಿದ್ದಾರೆ. ಆಗ ನಿಲ್ಸಿ ಅವನನ್ನ, ನೀನು ಎಲ್ಲಿದೆಯೋ ಅದೇ ಸ್ಥಳವೇ ನಿನಗೆ ಸ್ವರ್ಗವಾಗಲಿ ಎಂಬುದಾಗಿ ಹೊಸದಾದಂತಹ ಸ್ವರ್ಗವನ್ನೇ ಸೃಷ್ಟಿಯನ್ನು ಮಾಡ್ಬಿಟ್ರು. ಏನು ಸ್ವರ್ಗದಲ್ಲಿ ಯಾವ ರೀತಿಯಾದಂತಹ ಏನೇನು ಇರ್ತವೋ ಎಲ್ಲವೂ ಕೂಡ ಆ ತ್ರಿಶಂಕು ಸ್ವರ್ಗ ಅಂತಲೇನೆ ಹೊಸದಾಗಿ ಸ್ವರ್ಗವನ್ನೇ ಸೃಷ್ಟಿಯನ್ನು ಮಾಡಿ ಅವನಿಗೆ ಅಲ್ಲಿರುವಂತೆ ಮಾಡಿದ್ರು. ಆ ಸಮಯದಲ್ಲಿ ಇಂದ್ರನು ಕೂಡ ಬಂದಿದ್ದಾನೆ. ಆ ಋಷಿಗಳು ವಿಶೇಷವಾಗಿ ವಿಶ್ವಾಮಿತ್ರ ಋಷಿಗಳ ಅನುಗ್ರಹದಿಂದಾಗಿ ಈ ರೀತಿಯಾಗಿ ಪ್ರಾಪ್ತಿಯಾಗಿರುವುದು ಅವರ ತಪಸ್ಸಿನ ಬಲ ಅಂತ ಹೇಳಿ ಇಂದ್ರನು ಕೂಡ ಈ ವಿಶೇಷವಾಗಿ ಈಗ ಧ್ರುವ ನಕ್ಷತ್ರ ಇರುವವರೆಗೂ ಕೂಡ ಇಲ್ಲಿಯೇ ಇರಲಿ, ತ್ರಿಶಂಕುವಿನ ಸ್ವರ್ಗ ವಿಶೇಷವಾಗಿ ಇರಲಿ ಎಂಬುದಾಗಿ ಆಶೀರ್ವಾದವನ್ನು ಕೂಡ ಮಾಡಿ ಹೊರಡ ಎಂಬುದಾಗಿ ಕೇಳಿದೆ. ಅದಕ್ಕೋಸ್ಕರವಾಗಿ ತ್ರಿಶಂಕು ಸ್ವರ್ಗ ಅಂತಲೇನೆ ಅದು ಪ್ರಸಿದ್ಧಿ ಆಯಿತು. ಈ ಕ್ರಮದಲ್ಲಿ ನೋಡಿ, ಆ ಗುರುಗಳ ಅನುಗ್ರಹವನ್ನ ಪಡೆದುಕೊಂಡರೆ ಏನಾದ್ರೂ ಕೂಡ ಸಿದ್ಧಿ ಆಗ್ತದೆ. ಅಪೇಕ್ಷೆ ಇಲ್ಲದೆನ್ನು ಅಯೋಗ್ಯವಾದದ್ದನ್ನು ಅಪೇಕ್ಷೆ ಪಟ್ಟರೆ ಏನೂ ಕೂಡ ಸಿದ್ಧಿ ಆಗುವುದಿಲ್ಲ ಅನ್ನೋದಕ್ಕಿದು ವಿಶ್ವಾಮಿತ್ರ ಋಷಿಗಳ ಮತ್ತು ವಸಿಷ್ಠರ ಶಾಪ ವರದಿಂದಾಗಿ ಸಿದ್ಧಿ ಆಗ್ತದೆ. ಮಾಡಿದಂತಹ ಪುಣ್ಯದಿಂದಾಗಿ ಹೊಸದಾದಂತಹ ಯಾವ ಸ್ವರ್ಗವೇ ಸೃಷ್ಟಿಯಾಯಿತು, ಇತ್ತ ಕಡೆಯಲ್ಲಿ ಮಾಡಿದ ಪಾಪದಿಂದಾಗಿ ನೇರವಾಗಿ ಸ್ವರ್ಗಕ್ಕೆ ಹೋಗುವಂತಹ ಭಾಗ್ಯ ಇದ್ರೂ ಕೂಡ ಅದನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಇವನಿಗೆ ಬಂತು. ಆದ್ರಿಂದಾಗಿ
ಹಿರಿಯರ ಜ್ಞಾನಿಗಳ ಅನುಗ್ರಹವನ್ನೇ ಪಡಿಬೇಕು ಹೊರತು ನಾವು ಯಾವತ್ತಿಗೂ ಕೂಡ ಅವರ ಅಪ ವಿರುದ್ಧ ರೀತಿಯಾಗಿ ನಡೆದುಕೊಂಡು ಅವರ ಶಾಪಗಳಿಗೆ ನಾವು ಭಾರಿ ಸಿಕ್ಕಾಕೊಳ್ಬಾರದು ಎಂಬುವಂತಹ ಪರಿಸ್ಥಿತಿ ವಿಷಯವನ್ನ ನಾವು ಇಲ್ಲಿ ಚಿಂತನೆ ಮಾಡಬೇಕು. ಮುಂದೆ ತಸ್ಯ ಸತ್ಯರಥ ನಾಮ ಭಾರ್ಯಾ ಕೈಕೇಯ ವಂಶಜ ಕುಮಾರಂ ಜನಯಾಮಾಸ ಹರಿಶ್ಚಂದ್ರಂ ಅಕಲ್ಮಷಂ ಅರ್ಹತಾ ರಾಜಸೂಯಸ್ಯ ಸಮ್ರಾಟ್ ಇತಿ ವಿಶ್ರುತಃ ಹರಿಶ್ಚಂದ್ರಸ್ಯ ಪುತ್ರೋಹಿತೋ ನಾಮ ವೀರ್ಯವಾನ್. ಮುಂದೆ ಹಾಗೇನೆ ಆ ತ್ರಿಶಂಕುವಿಗೆ ಏನು ಸತ್ಯವ್ರತ ಮಹಾರಾಜ ಅವನ ಹೆಂಡತಿ, ಅವಳ ಹೆಸರು ಸತ್ಯರಥ ಅಂತೇಳಿ ಅವಳ ಹೆಸರು ಸತ್ಯರಥಾದೇವಿ. ಅವರಿಬ್ಬರಲ್ಲಿ ಇವಳು ಯಾರು, ಸತ್ಯರಥ ಯಾರು ಅಂದ್ರೆ ಕೇಕೆಯ ಅಂತ ರಾಜ, ಆ ಕೇಕೆಯ ರಾಜನ ಮಗಳು. ಇವರಲ್ಲಿ ಹುಟ್ಟಿದವನೇ ಅತ್ಯಂತ ಯೋಗ್ಯನಾದಂತಹ ಧರ್ಮಿಷ್ಠನಾದಂತಹ ಹರಿಶ್ಚಂದ್ರ ಹುಡ್ತಾನೆ, ಚಕ್ರವರ್ತಿ. ಇವನು ರಾಜಸೂಯ ಯಾಗವನ್ನೇ ಮಾಡಿದಂತಹ ಮಹಾನುಭಾವ. ಹೀಗೆ ಇವನಿಗೆ ಚಂದ್ರಮತಿ ಅಂತ ಹೇಳಿ ಒಬ್ಬಳನ್ನ ಮದುವೆ ಆಗಿರ್ತಾನೆ. ಇವರಲ್ಲಿ ಹುಟ್ಟಿದವನೇ ರೋಹಿತ ಅಂತ ಹೇಳಿ. ಆ ರೋಹಿತ ಹರಿಶ್ಚಂದ್ರ ಯಾರು ಅಂದ್ರೆ ನಾವು ಸತ್ಯ ಹರಿಶ್ಚಂದ್ರ ಅಂತ ನಾವೇನ್ ಕೇಳ್ತೀವಲ್ಲ ಅವನೇ ಹರಿಶ್ಚಂದ್ರ. ಆ ಸತ್ಯ ಹರಿಶ್ಚಂದ್ರ, ಅವನ ಹೆಂಡತಿ ಚಂದ್ರಮತಿ ಅಂತ ಹೇಳಿ. ಅವರಲ್ಲಿ ಹುಟ್ಟಿದವನೇ ರೋಹಿತ. ಈ ರೋಹಿತ ಏನಿದ್ದಾನೋ ಅವನು ಒಂದು ರೋಹಿತಪುರವನ್ನೇ ಸೃಷ್ಟಿ ಮಾಡಿದಂತಹ ವ್ಯಕ್ತಿ, ಕಟ್ಟಿಸಿದ. ಇಲ್ಲಿ ಡೆಲ್ಲಿ ಅಂತ ನಾವು ಕೇಳ್ತೀವಿ, ದೆಹಲಿ. ಆ ದೆಹಲಿಯಿಂದ 42 ಕಿಲೋಮೀಟರ್ ದೂರದಲ್ಲಿ ಈ ರೋಹಿತಪುರ ಎಂಬುದು ಇದೆ. ಹಾಗೆ ಅಂತಹ ವ್ಯಕ್ತಿ ವಿಶೇಷವಾಗಿ ಮುಂದೆ ರಾಜ್ಯವನ್ನೆಲ್ಲ ಚೆನ್ನಾಗಿ ಆಳಿ ಕೊನೆಗೆ ಸಂಸಾರವೆಲ್ಲವೂ ಕೂಡ ಇಷ್ಟೇ ಅಸಾರವಾದದ್ದಿದು, ಇಷ್ಟೇ ಮಾಡದ ಕೂತ್ರೆ ಜೀವನ ನಡೆಯೋದಿಲ್ಲ ಅಂತ ಹೇಳಿ ಅದನ್ನ ರಾಜ್ಯವನ್ನೆಲ್ಲವನ್ನು ಕೂಡ ಬ್ರಾಹ್ಮಣರಿಗೆ ಒಪ್ಪಿಸಿ ಹಂಚಿಕೊಟ್ಟು ಅವನು ತಪಸ್ಸಿಗೋಸ್ಕರವಾಗಿ ಹೊರಟೋಗ್ಬಿಟ್ಟ. ಮುಂದೆ ಹರಿತೋ ರೋಹಿತಸ್ಯಾತ ಚಂಚುರ್ ಹಾರೀತ ಉಚ್ಯತೆ ವಿಜಯಶ್ಚ ಸುದೇವಶ್ಚ ಚಂಚು ಪುತ್ರೋ ಬಭೂವತುಹು. ಆ ರೋಹಿತಾಶ್ವನ ಮಗನೇ ಹರಿತ ಅಂತೇಳಿ. ಹರಿತನ ಮಗ ಚಂಚುರಾಜನಿಗೆ ಇಬ್ಬರು ಮಕ್ಕಳಿದ್ರು. ಒಬ್ಬ ವಿಜಯ ಅಂತ ಹೇಳಿ, ಇನ್ನೊಬ್ಬ ಸುದೇವ ಅಂತ ಹೇಳಿ ಇಬ್ಬರು ಮಕ್ಕಳು ಅವನಿಗೆ ಇದ್ರು. ಹೀಗೆ ಎಲ್ಲ ರಾಜ್ಯವನ್ನು ಕೂಡ ಗೆದ್ದು ಚೆನ್ನಾಗಿ ಇವನು ರಾಜ್ಯವನ್ನು ಆಳ್ತಾ ಇದ್ದ. ಅದಕ್ಕೋಸ್ಕರವಾಗಿ ಕೂಡ ಇವನಿಗೆ ವಿಜಯ ಅಂತ ಹೇಳಿ ಹೆಸರು ಅನ್ವರ್ಥಕವಾಗಿತ್ತು ಅಂತ ಹೇಳಿ. ರಾಜ್ಯವನ್ನು ಎಲ್ಲ ಪರರಾಜ್ಯಗಳನ್ನು ಕೂಡ ಚೆನ್ನಾಗಿ ಗೆದ್ದಿದ್ದರಿಂದಾಗಿ ವಿಜಯವನ್ನೇ ಪಡಿತಾ ಇದ್ದ. ಅದಕ್ಕೋಸ್ಕರವಾಗಿ ಇವನ ಹೆಸರು ಕೂಡ ಅದೇ ರೀತಿ ಅನ್ವರ್ಥಕವಾಯಿತು, ಅನ್ವರ್ಥನಾಮ ಅಂತ ಹೇಳಿ ಎಲ್ಲರೂ ಕೂಡ ಕರೀತಾ ಇದ್ರು. ಮುಂದೆ ಅಷ್ಟೇ ಅಲ್ಲದೇನೆ ರಾಜ್ಯ ಕಾರ್ಯವನ್ನಾಗ್ಲಿ ಧರ್ಮ ಕಾರ್ಯವನ್ನಾಗ್ಲಿ ಆರ್ಥಿಕ ಶಾಸ್ತ್ರಗಳ ಆ ವಿಷಯಗಳ ಬಗ್ಗೆಯಲ್ಲಿ ಚೆನ್ನಾಗಿ ತಿಳಿದುಕೊಂಡು ಇರುವಂತಹ ಈ ವಿಜಯನಿಗೆ ರುರುಕ ಅಂತ ಹೇಳಿ ಒಬ್ಬ ಮಗನಿದ್ದ. ಆ ರುರುಕನಿಗೆ ರುಕ ಎಂಬುವಂತಹ ಮಗನಿದ್ದ. ರುಕನಿಂದ ಬಾಹುರಾಜ ಅಂತ ಹೇಳಿ ಹುಟ್ಟುದ. ಈ ಬಾಹುರಾಜ ಏನಿದ್ದಾನೋ ಅವನು ಸಗರಸ್ತು ಸುತೋ ಬಾಹೋಹೋ ಜಗ್ನೇ ಸಹ ಗರೇಣ ಚ. ಇವನು ಅಷ್ಟೇನು ಬಲಿಷ್ಠನಾದಂತ ವ್ಯಕ್ತಿ ಅಲ್ಲ. ಇವನೆಷ್ಟು ಧರ್ಮ ಕಾರ್ಯಗಳನ್ನಾಗ್ಲಿ ಯಾವುದನ್ನು ಕೂಡ ಚೆನ್ನಾಗಿ ಮಾಡಿಸಿದಂತಹ ವ್ಯಕ್ತಿ ಅಲ್ಲ. ಆದ್ರಿಂದಾಗಿ ಪುಣ್ಯ ಸಂಪಾದನೆಯೂ ಕೂಡ ಇವನಿಂದೇನು ಆಗ್ತಾ ಇರಲಿಲ್ಲ, ಹಾಗೇನೆ ನಡೀತಾ ಇತ್ತು. ಆದ್ರೆ ಇಷ್ಟೆಲ್ಲ ಪುಣ್ಯ ಸಂಪಾದನೆ ಮಾಡದೇ ಇದ್ದದರಿಂದಾಗಿ ಇವನ ಶಕ್ತಿಯೂ ಕೂಡ ಅಷ್ಟು ಪ್ರಬಲವಾಗಿ ಇರಲಿಲ್ಲ. ಪರರಾಜ್ಯದವರು ಇವರೆಲ್ಲ ಬಂದು ಇವರ ಮೇಲೆ ಆಕ್ರಮಣಿಸುವುದಕ್ಕೆ ಪ್ರಾರಂಭವನ್ನು ಮಾಡಿದ್ರು. ತತ್ಪೂರ್ವದಲ್ಲಿ ಇವನ ಮದುವೆಯಾಗಿತ್ತು, ಯಾದವಿ ಎಂಬುದಾಗಿ ಇವನ ಹೆಂಡತಿ ಹೆಸರು. ಹೀಗಿರುವಾಗ ಯುದ್ಧವಾಯಿತು, ಅನೇಕ ಬಾರಿ ಯುದ್ಧಗಳಾಗಿ ಕೊನೆಯಲ್ಲಿ ಸೋಲುವಂತಹ ಪರಿಸ್ಥಿತಿ ಇವನಿಗೆ ಬಂದುಕೊಳ್ತಿದೆ. ಏನು ಬೇರೆ ದಾರಿಯೇ ಇಲ್ಲದೆ ಇರುವಂತಹ ಪರಿಸ್ಥಿತಿ ಬಂದಿದೆ. ಆಗ ಕೊನೆಗೆ ನೀನು ಸಾಧ್ಯವೇ ಇಲ್ಲ, ಇಲ್ಲಿದ್ದರೆ ನಾನು ಜೀವವನ್ನು ಕಳ್ಕೊಳ್ಳುವಂತ ಪರಿಸ್ಥಿತಿ ಬರ್ತದೆ ಅಂತ ಹೇಳಿ ರಾಜ್ಯವನ್ನೆಲ್ಲವನ್ನು ಕೂಡ ಬಿಟ್ಟಿದ್ದಾನೆ. ಎಲ್ಲವನ್ನು ಕೂಡ ಕಳ್ಕೊಂಡ್ಬಿಟ್ಟ. ಪರರು ಆಕ್ರಮಿಸ್ಕೊಂಡ್ಬಿಟ್ರು. ಎಲ್ಲವನ್ನು ಕೂಡ ಬಿಟ್ಟು ಕೊನೆಗೆ ಔರ್ವ ಋಷಿಗಳ ಹತ್ರ ಹೋಗಿದ್ದಾರೆ. ಔರ್ವಸ್ಯಾಶ್ರಮಮಾಗಮ್ಯ ಭಾರ್ಗವೇಣ ಅಭಿರಕ್ಷಿತ. ಔರ್ವ ಋಷಿಗಳ ಆಶ್ರಮಕ್ಕೆ ಬಂದು ಅಲ್ಲಿಯೇನೆ ಸನ್ನಿಹಿತನಾಗಿದ್ದಾನೆ. ಅಲ್ಲಿಯೇನೆ ಇದ್ದು ವಿಶೇಷವಾಗಿ ರಾಜ್ಯವನ್ನೆಲ್ಲ ತಾನು ತಪಸ್ಸನ್ನೆಲ್ಲವನ್ನು ಕೂಡ ಚೆನ್ನಾಗಿ ಮಾಡಿ ಸಾಧನೆ ಮಾಡ್ಕೊತಾ ಇದ್ದಾನೆ. ಹೀಗೇನೆ ಕಾಲಕ್ರಮೇಣ ಕೆಲವು ಕಾಲವಾದ ನಂತರದಲ್ಲಿ ತಾನು ತನ್ನ ಜೀವವನ್ನ ಬಿಟ್ಟಿದ್ದಾನೆ. ಹೀಗೆ ಆದ ನಂತರದಲ್ಲಿ ಕೆಲವು ಸಮಯವಾದ ನಂತರದಲ್ಲಿ ಏನು ಇವಳು ಜೀವವನ್ನು ಬಿಟ್ಟನೋ ಆ ಸಮಯದಲ್ಲಿ ಯಾದವಿ ಅಂತ ಏನು ಇವನ ಹೆಂಡತಿ ಇದ್ದಳೋ ಅವಳು ಸತಿಯ ಜೊತೆಯಲ್ಲಿ ಜೀವವನ್ನ ಬಿಡುವುದಕ್ಕೆ ಹೊರಟಿದ್ದಾಳೆ. ಆ ಸಮಯದಲ್ಲಿ ಔರ್ವ ಋಷಿಗಳು ತಡೆದಿದ್ದಾರೆ.
ಹೋಗಬೇಡ ನೀನು. ಯಾಕೆ ಅಂತಂದ್ರೆ ನೀನು ಈಗ ಗರ್ಭವತಿ ಆಗಿದ್ದೀಯಾ. ಗರ್ಭವತಿ ಆದದ್ರಿಂದಾಗಿ ನೀನು ಈ ರೀತಿಯಾಗಿ ಸಹಗಮನ ಮಾಡುವುದು ಉಚಿತವಲ್ಲ, ಯೋಗ್ಯವಲ್ಲ. ಅಷ್ಟೇ ಅಲ್ಲದೇನೆ ನಿಮ್ಮಲ್ಲಿ ಹುಟ್ಟುತ್ತಿರುವಂತಹ ಮಗು ಮಹಾ ಮೇಧಾವಿಯಾದಂತಹ, ಶ್ರೇಷ್ಠನಾದಂತಹ, ಮಹಾಪರಾಕ್ರಮಿಯಾದವನು, ಎಲ್ಲವನ್ನೂ ಕೂಡ ಸೋಲಿಸುವುದಕ್ಕೆ ಅತ್ಯಂತ ಸಮರ್ಥನಾದಂತಹ ಮಗು ಹುಟ್ಟೋನಿದ್ದಾನೆ. ಆದ್ದರಿಂದಾಗಿ ಅಂತಹ ಪರಮ ಪುರುಷನನ್ನ, ಯೋಗ್ಯವಾದಂತಹ ಪುರುಷನನ್ನ ಭೂಮಿಗೆ ಬರದಂತೆ ಮಾಡಬೇಡಿ. ಅದರಿಂದಾಗಿ ನೀವು ಈ ರೀತಿಯಾಗಿ ಸಹಗಮನ ಮಾಡುವುದು ಯೋಗ್ಯವಲ್ಲ ಅಂತ ಹೇಳಿದ್ದಾರೆ. ಇತ್ತ ಕಡೆಯಲ್ಲಿ ಸರಿ ಅದೇ ಕ್ರಮದಲ್ಲಿ ಅವರು ಯಾದವಿ ಋಷಿಗಳಲ್ಲಿ ಮನೆಯಲ್ಲಿ, ಆಶ್ರಮದಲ್ಲಿ ವಿಶೇಷವಾಗಿ ಅಲ್ಲಿ ಅನೇಕವರ ದಿನಗಳ ಪರ್ಯಂತರವಾಗಿದ್ದಾಳೆ. ಎಷ್ಟು ದಿನಗಳು ಅಂತಂದ್ರೆ ಅನೇಕ ವರ್ಷಗಳೇ ಇದ್ದಾಳಂತೆ. ಆ ಗರ್ಭವತಿಯಾಗೇ ಇದ್ದಾಳಂತೆ. ಯಾಕೆ ಅಂತಂದ್ರೆ ಅದನ್ನ ಮುಂದೆ ಹೇಳ್ತಾರೆ ವಿಸ್ತಾರವಾಗಿ. ಮೊದಲಿಗೆ ಅವರು ಆಶ್ರಮದಲ್ಲೇ ಇದ್ದು ಮುಂದೆ ಗಂಡು ಮಗು ಆಯಿತು. ಅವನು ಶಸ್ತ್ರಾಸ್ತ್ರಗಳನ್ನ, ಧನುರ್ವೇದಗಳನ್ನೆಲ್ಲವನ್ನು ಕೂಡ ಚೆನ್ನಾಗಿ ತಿಳಿದುಕೊಂಡು ಯಾರಿಂದ ಸೋತಿದ್ದನೋ ಅವರೆಲ್ಲರನ್ನು ಕೂಡ ಇವನು ಸೋಲಿಸಿದ ಎಂಬುದಾಗಿ ಸಂಕ್ಷೇಪವಾಗಿ ಮೊದಲಿಗೆ ತಿಳಿಸಿದ್ರು. ನಂತರದಲ್ಲಿ ಮತ್ತೆ ಜನಮೇಜಯ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಕಥಂಸ ಸಗರೋಜಾತಃ ಗರೇಣೈವ ಸಹಚ್ಯುತಃ ಕಿಮರ್ಥಂ ಚ ಶಕಾದೀನಾಂ ಕ್ಷತ್ರಿಯಾಣ ಮಹೋಜಸಾಂ ಏತನ್ಮೇ ಸರ್ವಮಾಚಕ್ಷ್ವ ವಿಸ್ತರೇಣ ತಪೋಧನ. ಯಾವ ಬಾಹುರಾಜ ಮತ್ತು ಯಾದವಿಯಲ್ಲಿ ಹುಟ್ಟಿದವನೇ ಸಗರ ಮಹಾರಾಜ. ಅವನಿಂದಾಗಿ ಸಾಗರವೇ ಮುಂದೆ ಸೃಷ್ಟಿಯಾಯಿತು. ಏನು ಸಮುದ್ರ ಸಾಗರ ಅಂತ ನಾವು ಕೇಳ್ತೀವೋ ಅದೇ ಸೃಷ್ಟಿ ಆಯಿತು ಅಂತ ನಾವು ಕೇಳ್ತೀವಿ. ಇವನ ವಿಶೇಷತೆ ಏನು, ಹೇಗೆ, ಎಲ್ಲವನ್ನು ಕೂಡ ನಮಗೆ ವಿಸ್ತಾರವಾಗಿ ತಿಳಿಸಿಕೊಡಿ ಅಂತ ಹೇಳಿದಾಗ ಅದನ್ನ ಮತ್ತೆ ವಿಸ್ತಾರವಾಗಿ ತಿಳಿಸ್ತಾ ಇದ್ದಾರೆ. ಸಂಕ್ಷೇಪವಾಗಿ ಹಿಂದೆ ಹೇಳಿದ್ರು, ಅವರೆಲ್ಲನೂ ಕೂಡ ಇವನು ಸೋಲಿಸಿದ, ಮಹಾಪರಾಕ್ರಮಿಯಾಗಿದ್ದ, ಆಗ್ನೇಯಾಸ್ತ್ರವನ್ನ ಪಡೆದಿದ್ದ ಅಂತ ಹೇಳಿ ಹೇಗೆ ಎಲ್ಲವನ್ನು ಕೂಡ ವಿಸ್ತಾರವಾಗಿ ತಿಳಿಸಿ ಅಂತ ಕೇಳಿದಾಗ ಹೇಳ್ತೀನಿ ಅಂತ ಹೇಳಿ ವೈಶಂಪಾಯನವರು ಹೇಳ್ತಾ ಇದ್ದಾರೆ. ಬಾಹೋ ವ್ಯಸಿನದಾದ ಹೃತಂ ರಾಜ್ಯಮಭೂತ್ ಕಿಲ ಹಯ್ಯೈಹಿ ತಾಲಸಂಘೈಶ್ಚ ಶಕೈ ಸಾರ್ಧಂ ವಿಷಾಂಪತಿ ಯವನಾಹ ಪಾರದಾಂಶ್ಚೈವ ಕಾಂಭೋಜಾಹ ಪಲ್ಲವಾಃ ಕಸಾಹ ಏತೇಹ್ಯಪಿ ಗಣಃ ಪಂಚ ಹಯ್ಯಯಾರ್ಥೇ ಪರಾಕ್ರಮಾನ್. ಹಿಂದೆ ಇವನು ಬಾಹುರಾಜ ನಿರಂತರವಾಗಿ ಭೋಗದಲ್ಲೇನೆ ನಿರತನಾಗಿ ಕೊನೆಯಲ್ಲಿ ಜೂಜು, ಸ್ತ್ರೀ ಸಹವಾಸ ಇದರಲ್ಲೇನೆ ಸಂಪೂರ್ಣವಾಗಿ ನಿರತನಾಗಿದ್ದ. ಅದರ ಪ್ರಭಾವದಿಂದಾಗಿ ಬಾಹುರಾಜನಿಗೆ ಹಯ್ಯಯ್ಯ, ತಾಲಸಂಘ, ಶಕರು, ಯವನರು, ಬಾದರು ಇವರೆಲ್ಲರೂ ಕೂಡ ರಾಜ್ಯವನ್ನ ಅಪಹರಣ ಮಾಡಿ ಹೊಂಚಾಕಿ ಇವರೆಲ್ಲರೂ ಸೇರಿ ಇವನನ್ನ ಸೋಲಿಸಿ ಇವನನ್ನ ರಾಜಭ್ರಷ್ಟನಾಗಿ ಮಾಡಿದ್ರು. ಮಾಡಿದ ಮೇಲೆ ಇವನು ಅರಣ್ಯಕ್ಕೆ ಹೋದ. ಅರಣ್ಯಕ್ಕೆ ಹೋಗಿ ಅಲ್ಲಿ ಇವನು ಜೀವವನ್ನ ಬಿಟ್ಟ. ಕಾಲಾಂತರದಲ್ಲಿ ಇವನು ಜೀವವನ್ನ ಬಿಟ್ಟಾಗ ಔರ್ವ ಋಷಿಗಳ ಆಜ್ಞೆಯಂತೆ ಇತ್ತ ಕಡೆಯಲ್ಲಿ ಸ್ತ್ರೀಯಾದಂತಹ, ಹೆಂಡತಿಯಾದಂತಹ ಯಾದವಿ ಅವಳು ಸಹಗಮನವನ್ನು ಬಿಟ್ಟಳು. ತತ್ಪೂರ್ವದಲ್ಲಿ ಏನಾಗಿದೆ, ರಾಜ್ಯದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇವಳು ಗರ್ಭವತಿಯಾದಂತಹ ವಿಷಯ ತಿಳಿದಿದೆ. ಉಳಿದಂತಹವರು ಅನೇಕ ಸ್ತ್ರೀಯರನ್ನ ಮದುವೆ ಆಗುವಂತಹ ಕಾಲ ಆಗಲ್ಲ. ಕೇವಲ ಒಬ್ಬಳನ್ನ ಮದುವೆ ಆಗುವಂತದೆಲ್ಲ ಇರ್ಲಿಲ್ಲ. ತುಂಬಾ ಜನರನ್ನ ಮದುವೆ ಆಗಿದ್ದ ರಾಜ ಬಾಹುರಾಜ, ಅದರಲ್ಲಿಯೂ ಕೂಡ ಸ್ತ್ರೀ ಲೋಲ. ಆದ್ದರಿಂದಾಗಿ ಏನಂತಂದ್ರೆ ಉಳಿದವರು ಯಾರಿಗೂ ಕೂಡ ಸಂತಾನವಾಗಿರ್ಲಿಲ್ಲ. ಇವಳಾದ್ರೂ ಕೂಡ ಗರ್ಭವತಿ ಆಗಿದ್ಲು. ಆದ್ರಿಂದಾಗಿ ಅವರಿಗೆಲ್ಲರಿಗೂ ಕೂಡ ಸಿಟ್ಟು ಬಂದಿದೆ. ಯಾಕೆ ಅಂತಂದ್ರೆ ಮುಂದೆ ಮಗು ಆಗ್ತದೆ. ಮಗು ಹುಟ್ಟಿದ ಮೇಲೆ ನಮ್ಮೆಲ್ಲರ ಮೇಲೆ ಪ್ರೀತಿ ಕಮ್ಮಿಯಾಗಿ ಯಾದವಿಯ ಮೇಲೆ ಪ್ರೀತಿ ಜಾಸ್ತಿ ಆಗ್ತದೆ ಎಂಬುದಾಗಿ ಆ ದುಷ್ಟ ವಿಚಾರ ಆ ಉಳಿದಂತಹ ಹೆಂಡತಿಯರಿಗೆ ಬಂದಿದೆ. ಆ ಸಮಯದಲ್ಲಿ ಅವರೆಲ್ಲರೂ ಕೂಡ ವಿಷವನ್ನ ಹಾಕಿದ್ದಾರೆ ಮಗುವಿಗೆ. ಆ ಇವಳಿಗೆ ವಿಷದ ಪಾನವನ್ನು ಮಾಡಿಸಿದ್ದಾರೆ. ಆ ಗರ್ಭವನ್ನ ಪ್ರವೇಶ ಮಾಡಿದೆ. ಆದರೆ ನೋಡಿ, ದೇವರ ಅನುಗ್ರಹ ಮುಂದೆ ಆ ಮಗುವಿಗೆ ಯಾವ ರೀತಿಯ ಪರಿಸ್ಥಿತಿಯೂ ಆಗಲಿಲ್ಲ. ಆದರೆ ಗಟ್ಟಿಯಾಗಿ ಕೊಳೆತುಕೊಂಡ್ಬಿಟ್ಟಿದೆ. ಎಷ್ಟು ದಿನಗಳು ಪರ್ಯಂತಂದ್ರೆ 7-8 ವರ್ಷಗಳಾದ್ರೂ ಕೂಡ ಅದು ಹೊರಗೆ ಬಂದಿಲ್ಲ. ಈ ವಿಷಯ ಔರ್ವ ಋಷಿಗಳಿಗೆ ಗೊತ್ತಾಗಿ ವಿಶೇಷವಾಗಿ ಅವರು ಅನುಗ್ರಹವನ್ನು ಮಾಡಿದ್ರು ತಮ್ಮ ತಪಶಕ್ತಿಯಿಂದಾಗಿ. ಆ ವಿಷದ ಬಾಧೆ ಏನು ಆಗದಂತೆ ಔರ್ವ ಋಷಿಗಳ ಅನುಗ್ರಹದಿಂದಾಗಿ ಮಗು ಬದುಕಿರುವ ಸಂದರ್ಭದಲ್ಲಿ 7-8 ವರ್ಷಗಳು ಕಳೆದಿದೆ. ಅಷ್ಟಾದ್ರೂ ಕೂಡ ಗರ್ಭದಿಂದಾಗಿ ಮಗು ಹೊರಗೆ ಬಂದಿಲ್ಲ. ಹೀಗೆ ಗಟ್ಟಿಯಾಗಿ ಕುಳಿತಿದೆ. ಆಮೇಲೆ ಅನೇಕ ವರ್ಷಗಳಾದ ನಂತರದಲ್ಲಿ ಮಗು ಬಂದಿದೆ. ಹುಟ್ಟಿದ ಮೇಲೆ ಗಂಡು ಮಗು ಆಗಿದೆ. ಆಗ ಮಹಾಪರಾಕ್ರಮಿಯಾದಂಥವನು ಗರ ಸಹಿತನಾಗಿ ಇವನು ಹುಟ್ಟಿದ್ದರಿಂದಾಗಿ ಗರ ಅಂದ್ರೆ ವಿಷ. ಆ ವಿಷ ಸಹಿತವಾಗಿ ವಿಷ ಹಾಕಿದ್ರೂ ಸಾಯಲಿಲ್ಲ. ಆ ವಿಷ ಸಹಿತವಾಗಿ ಅವನು ಹುಟ್ಟಿದ್ರಿಂದಾಗಿ ಇವನು ಸಗರ ಅಂತ ಹೇಳಿ ಇವನು ಪ್ರಸಿದ್ಧನಾದ. ನಂತರಲ್ಲಿ ಇತ್ತ ಕಡೆಯಲ್ಲಿ
ಅವನಿಗೆ ಇಲ್ಲಿ ಅನೇಕ ರೀತಿಯಾದಂತಹ ಹುಟ್ಟಿದಂತಹ ಮಗುವಿಗೆ ಆಶ್ರಮದಲ್ಲಿಯೇನೆ ಔರ್ವರ ಆಶ್ರಮದಲ್ಲಿಯೇನೆ ಜಾತಕರ್ಮಾದಿ ಎಲ್ಲ ಸಂಸ್ಕಾರಗಳನ್ನು ಕೂಡ ಅವರು ಋಷಿಗಳೇನೆ ಮಾಡಿಸ್ತಾ ಇದ್ದಾರೆ. ತಸ್ಯಾಶ್ರಮೇ ಚ ತಂ ಗರ್ಭಂ ಗರೇಣೇವ ಧಾತ್ಸುತಂ ವ್ಯಜಾಯತ ಮಹಾಭಾವಂ ಸಗರಂ ನಾಮ ಪಾರ್ಥಿವಂ ಪ್ರಸಿದ್ಧನಾದ ಔರ್ವಸ್ತು ಜಾತಕರ್ಮಾದಿ ತಸ್ಯ ಕೃತ್ವ ಮಹಾತ್ಮನಃ ಅಧ್ಯಾಪ್ಯ ವೇದಶಾಸ್ತ್ರಾಣಿ ತಥೋಸ್ತ್ರಂ ಪ್ರತ್ಯಪಾದಯತ. ಮುಂದೆ ಅವನು ಚೆನ್ನಾಗಿ ವೇದಶಾಸ್ತ್ರಗಳನ್ನೆಲ್ಲವನ್ನು ಕೂಡ ಅಧ್ಯಯನವನ್ನು ಮಾಡಿದ್ದಾನೆ. ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ, ವೈಶ್ಯರಿಗೆ, ತ್ರಿವರ್ಣರಿಗೂ ಕೂಡ ವೇದಾದಿಗಳನ್ನ ಎಲ್ಲ ಅಧ್ಯಯನ ಮಾಡುವಂತಹ ಅಧಿಕಾರ ಇರ್ತದೆ. ಹಾಗೆಯೇನೆ ಇವನು ಕೂಡ ಚೆನ್ನಾಗಿ ಎಲ್ಲವನ್ನು ಕೂಡ ಅಧ್ಯಯನವನ್ನ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಆಗ್ನೇಯ ಅಸ್ತ್ರವನ್ನು ಕೂಡ ಚೆನ್ನಾಗಿ ಅದನ್ನ ಕಲ್ತಿದ್ದ. ಆಗ್ನೇಯ ಅಸ್ತ್ರವನ್ನು ಕೂಡ ತಾನು ವಶ ಮಾಡಿಕೊಂಡಿದ್ದ ಗುರುಗಳ ದೇವರ ಅನುಗ್ರಹದಿಂದಾಗಿ. ಯಾಕೆ ಅಂತಂದ್ರೆ ಈ ಆಗ್ನೇಯಾಸ್ತ್ರದ ವಿಶೇಷತೆ ಏನಂದ್ರೆ ದೇವತೆಗಳು ಕೂಡ ದುಸ್ಸಾಧ್ಯವಾದದ್ದು. ಅಂತಹ ಔರ್ವ ಋಷಿಗಳ ಅನುಗ್ರಹದಿಂದಾಗಿ ಇವನಿಗೆ ಆಯಾ ಆಗ್ನೇಯಾಸ್ತ್ರವು ಕೂಡ ತಾನು ಪಡೆದುಕೊಂಡಿದ್ದ. ಆ ಆಗ್ನೇಯಾಸ್ತ್ರದ ಪ್ರಭಾವದಿಂದಲೇನೆ ಈ ಸಗರ ಮಹಾರಾಜ, ಇವನು ಹಯ್ಯಯ, ದಾಲಜಂಗ ಇವರೆಲ್ಲನೂ ಕೂಡ ಹೇಗೆ ರುದ್ರದೇವರು ಪಶುಗಳನ್ನ ಸಂಹಾರವನ್ನು ಮಾಡಿದ್ರು ಆ ಕ್ರಮದಲ್ಲಿ ಎಲ್ಲವನ್ನು ಕೂಡ ಇವನು ಸಂಹಾರವನ್ನು ಮಾಡಿದ್ದಾನೆ. ಇನ್ನೇನು ಸಂಹಾರವನ್ನು ಮಾಡಬೇಕು ಅಂತ ಅವರ ಪಕ್ಷದವರೆಲ್ಲರದು ಕೂಡ ನಾಶವನ್ನು ಮಾಡಿದ್ದಾನೆ. ಇನ್ನೇನು ಕೊನೆಯಲ್ಲಿ ಇವರನ್ನು ಅಷ್ಟೇ ಸಂಹಾರ ಮಾಡಬೇಕು ಅಂತಹ ಪರಿಸ್ಥಿತಿ ಬಂದಾಗ ಇವರೆಲ್ಲರೂ ಕೂಡ ಬಂದು ಶಕ, ಯವನರು, ಪಾರದರು, ಕಾಂಬೋಜರು, ಪಲ್ಲವರು ಎಲ್ಲರೂ ಕೂಡ ನೀನು ಸಂಹಾರ ಆಗೇ ಬಿಡಬೇಕು ಅಂತಹ ಪರಿಸ್ಥಿತಿ ಬಂದಿದೆ. ಇನ್ನೇನು ಅವರೆಲ್ಲರೂ ಕೂಡ ಶಸ್ತ್ರರಹಿತರಾಗಿ, ಸೈನ್ಯರಹಿತರಾಗಿ ಉಳಿದಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಅವರೆಲ್ಲರೂ ಕೂಡ ಬಂದು ವಸಿಷ್ಠರಲ್ಲಿ ಶರಣ ಹೋಗಿದ್ದಾರೆ. ತೇ ಬಧ್ಯಮಾನ ವೀರೇಣ ಸಗರೇಣ ಮಹಾತ್ಮನ ವಸಿಷ್ಠಂ ಶರಣಂ ಗತ್ವಾ ಪ್ರಣಿಪೇತು ಮನೀಷಿಣಂ. ವಸಿಷ್ಠಸ್ತು ಹತದಾನ್ ದೃಷ್ಟ್ವಾ ಸಮಯೇನ ಮಹಾದ್ಯುತಿ ಸಗರಂ ವಾರಯಾಮಾಸ ತೇಷಾಂ ದತ್ವಾ ಭಯಂ ತದಾ. ಆಗ ಇವರೆಲ್ಲರೂ ಕೂಡ ಸಂಹಾರವನ್ನು ಮಾಡಿ ಇವನೇನು ಉಳಿದವರನ್ನ ಸಂಹಾರ ಮಾಡಬೇಕು, ರಾಜರನ್ನೆಲ್ಲ, ದುಷ್ಟ ರಾಜರನ್ನ ಆ ಸಮಯದಲ್ಲಿ ವಸಿಷ್ಠರಲ್ಲಿ ಶರಣು ಹೊಂದಾಗ ವಿಶೇಷವಾಗಿ ಆ ವಸಿಷ್ಠರು ಇವರನ್ನ ಅಭಯ ಕೊಟ್ಟು ರಕ್ಷಣೆಯನ್ನು ಮಾಡಿದ್ದಾರೆ. ರಾಜನಿಗೂ ಕೂಡ ಸಗರನಿಗೂ ಕೂಡ ಆಜ್ಞೆ ಮಾಡಿದ್ದಾರೆ, ಇವರನ್ನ ಕೊಲ್ಲಬೇಡ ಅಂತ ಹೇಳಿದಾಗ ಸರಿ ಅಂತೇಳಿ ಒಪ್ಕೊಂಡಿದ್ದಾನೆ. ಯಾರ್ಯಾರನ್ನ ತನ್ನ ತಂದೆಯನ್ನ ಯಾರ್ಯಾರು ಅವಹೇಳನ ಮಾಡಿ ಸಂಪೂರ್ಣವಾಗಿ ರಾಜ್ಯವನ್ನು ಕಸ್ಕೊಂಡಿದ್ರು ಅವರೆಲ್ಲನೂ ಕೂಡ ಸಾಯಿಸುವ ಪರಿಸ್ಥಿತಿಗೆ ತಂದು ಕೊನೆಯಲ್ಲಿ ಬಿಟ್ಟಿದ್ದಾನೆ. ಸುಮ್ಮನೆ ಬಿಟ್ಟಿಲ್ಲ, ಅವರೆಲ್ಲರಿಗೂ ಕೂಡ ಶಿಕ್ಷೆಯನ್ನ ಕೊಟ್ಟಿದ್ದಾನೆ. ಧರ್ಮಂ ಜಗಾನ ದೇಶಾಂ ವೈ ವೇಷಾನ್ಯತ್ವಂ ಚಕಾರ ಅರ್ಧಂ ಶಕಾನಾಂ ಶಿರಸಃ ಮುಂಡಂ ಕೃತ್ವ ವಿಸರ್ಜಯತ. ನಾವು ನೋಡಿ, ಸಂಹಾರವನ್ನ ಮಾಡದೇ ಇದ್ರು ಕೂಡ ಹೇಗೆ ಅವರ ದೇಹದಲ್ಲಿರುವಂತಹ ಒಂದಿಷ್ಟು ಭಾಗವನ್ನ ನ್ಯೂನ ಮಾಡಿದರೆ ಅವರು ಅಸಮರ್ಥರಾದಂತೆ, ಜೀವವನ್ನು ಕಳೆದುಕೊಂಡಂತೆ ಹೇಗೋ ಆ ಕ್ರಮದಲ್ಲಿ ಇವರು ಕೂಡ ಅವನನ್ನ ಅದೇ ಕ್ರಮದಲ್ಲಿ ಮಾಡಿದ್ದಾರೆ. ಶಕರನ್ನ ತಲೆಯನ್ನ ಅರ್ಧ ಬೋಳಿಸಿಬಿಟ್ರು ಅವರು. ಶಕರರದು ಅವರನ್ನ ತಲೆ ಅರ್ಧ ಬೋಳಿಸಿ ಕಳಿಸಿದ. ಯವನರು ಮತ್ತು ಕಾಂಬೋಜರನ್ನ ತಲೆ ಸಂಪೂರ್ಣವಾಗಿ ಅವರನ್ನ ಮುಂಡ ಮಾಡಿಸಿಬಿಟ್ಟ. ಮುಂದೆ ಪಾರದರಿಗೆ ತಲೆಯಿಂದ ಒಂದು ಕೂದಲನ್ನು ಕೂಡ ತೆಗೆಯದಂತೆ ಆಜ್ಞೆಯನ್ನು ಮಾಡಿದ. ಅಂದ್ರೆ ಕೂದಲು ಬೆಳಿತಾನೆ ಇರಬೇಕು, ಅದು ಹಂಗೆ ಮಾಡಿದ. ಇನ್ನು ಪಲ್ಲವರಿಗೆ ಗಡ್ಡ ಬಿಟ್ಟು ತಲೆಯ ಕೂದಲನ್ನ ಪೂರ್ಣವಾಗಿ ಮುಂಡನ ಮಾಡಬೇಕು, ಬೋಳಿಸಬೇಕು ಎಂಬುದಾಗಿ ಆಜ್ಞೆ ಮಾಡಿದ. ಹೀಗೆ ಯಾಕೆ ಇವೆಲ್ಲ ಮಾಡಿ ಮುಂದೆ ನೀವ್ಯಾರೂ ಕೂಡ ವೇದಾಧ್ಯಯನ ಮಾಡುವುದಕ್ಕಾಗ್ಲಿ ಯಜ್ಞಯಾಗಾದಿಗಳನ್ನು ಮಾಡುವುದಕ್ಕಾಗಿ ಬಹಿಷ್ಕೃತರು ಎಂಬುದಾಗಿ ಅವರೆಲ್ಲರನ್ನು ಕೂಡ ದೂರವನ್ನು ಮಾಡಿದ. ಕ್ಷತ್ರಿಯ ಧರ್ಮದಿಂದಲೇ ನೀವು ಯಾರೂ ಇರಬೇಡಿ, ದೂರ ಮಾಡಿಬಿಟ್ಟ ಅವರೆಲ್ಲನೂ ಕೂಡ. ಅಷ್ಟೇ ಅಲ್ಲದೇನೆ ಯಾರೂ ಕೂಡ ಇವರಿಗೆ ಪುರೋಹಿತರಾಗಲಿ ಯಾರೇ ಆಗಲಿ ಇವರಿಗೆ ಯಾವ ಸಂಸ್ಕಾರಾದಿಗಳನ್ನು ಕೂಡ ಮುಂದೆ ಮಾಡಿಸುವ ಹಾಗೆ ಇಲ್ಲ ಎಂಬುದಾಗಿ ಆಜ್ಞೆಯನ್ನು ಕೂಡ ಮಾಡಿ ಅವರನ್ನೆಲ್ಲನೂ ಕೂಡ ಕಳಿಸಿದ. ಶಕ, ಯವನ, ಕಾಂಬೋಜ, ಭಾರದಾಷ್ಟ ವಿಷಾಂಪದೆ, ಕೋಲಿ ಸರ್ಪಾಹ ಸಮಹಿಷಾಹ ದಾರ್ಢ್ಯ ತೋಲಾಸಕೇಲರಲಾಹ ಸರ್ವೇ ತೇ ಕ್ಷತ್ರಿಯಾಸ್ತಾತ ಧರ್ಮಸ್ತೇಷಾಂ ನಿರಾಕೃತ. ಈ ಸಗರ, ಶಕರು, ಯವನರು, ಕಾಂಬೋಜರು, ಭಾರದರು, ಕೋಲಿ ಸರ್ಪರು, ಮಹಿಷರು, ದಾರ್ಢ್ಯರು, ಚೋಲ, ಕೇರಳರು, ಹೀಗೆ ಇವರೆಲ್ಲರನ್ನು ಕೂಡ ವಸಿಷ್ಠರ ಆಜ್ಞೆಯಂತೆ ಅವರೆಲ್ಲರಿಗೂ ಧರ್ಮಭ್ರಷ್ಟರನ್ನಾಗಿ ಮಾಡಿ ಇವನು ಲೋಕೈಕ ವಿಜಯನಾಗಿ ರಾಜ್ಯವನ್ನೆಲ್ಲವನ್ನು ಕೂಡ ಚೆನ್ನಾಗಿ ಆಳಿದ ಎಂಬುದಾಗಿ ನಾವು ಕೇಳ್ತೀವಿ. ಇಲ್ಲಿ ನಾವು ಒಂದು ಸಂದೇಶವನ್ನ ತಿಳಿಯಬೇಕು. ಈಗಿನ ಕಾಲದಲ್ಲೆಲ್ಲ ಅನೇಕ ರೀತಿಯಾಗಿ ಕೂದಲನ್ನ ಸಂಪೂರ್ಣವಾಗಿ ಬಿಡುವಂತಹದ್ದು, ಯಾವಾಗ್ಲೂ ಕೂಡ ತಲೆಯ ಮೇಲೆ ನೋಡಿ ಎಲ್ಲವೂ ಕೂಡ ಶಿಕ್ಷೆಯ ರೂಪದಲ್ಲಿ ಕೊಟ್ಕೊಂಡು ಹೋಗಿದ್ದಾರೆ. ನೀವು ಯಾವತ್ತಿಗೂ ಕೂಡ ಕೂದಲನ್ನೇ ಕತ್ತರಿಸಬಾರದು ಅಂತ ಶಿಕ್ಷೆ ಕೆಲವರಿಗೆ ಕೊಟ್ಟಿದ್ದಾರೆ, ಕೆಲವರಿಗೆ ಅರ್ಧ ತಲೆಯನ್ನ ಬೋಳಿಸಿ ಕಳಿಸಿದ್ದಾರೆ.
ಅಂದ್ರೆ ಏನು ಮುಗೀತು ಮತ್ತೊಂದ್ಸತಿ ಕೂದಲು ಬೆಳೆದು ಬಿಡುತ್ತೆ ಅಲ್ಲ, ಅವ್ರು ಹಾಗೆ ಮುಂದೆ ಮಾಡ್ಕೊಂಡು ಹೋಗ್ಬೇಕು ಅಂತ ಶಿಕ್ಷೆ. ಅವ್ರಿಗೆ ಇನ್ನು ಕೆಲವರಿಗೆ ಗಡ್ಡ ಬಿಡ್ತಾನೆ ಇರಬೇಕು, ಕೂದಲು ಮಾತ್ರ ಇವೆಲ್ಲ ತೆಗಿಸ್ತಾ ಇರಬೇಕು ಅಂತ ಶಿಕ್ಷೆ. ಈ ರೀತಿಯಾದಂತಹ ಶಿಕ್ಷೆಯನ್ನ ಕೊಟ್ಟಿದ್ದಾನೆ. ಹೀಗೆ ಅವರೆಲ್ಲ ಮುಂದೆ ಹಾಗೆ ಮಾಡ್ತಾನೆ ಇರಬೇಕು. ಅಷ್ಟೇ ಎಲ್ಲ ವೇದಾಧ್ಯಯನಾದಿಗಳನ್ನು ಯಾವುದು ಕೂಡ ಮಾಡುವ ಹಾಗಿಲ್ಲ, ಅದಕ್ಕೆ ಅನರ್ಹರು ಅಂತ ಮಾಡಿದ. ಯಾಕೆ ಇಲ್ಲಿ ಏನು ಸಂಬಂಧ ವೇದಾಧ್ಯಯನಕ್ಕೂ ಇದಕ್ಕೂ ಅಂತಂದ್ರೆ, ವೇದಾಧ್ಯಯನಗಳೆಲ್ಲವನ್ನು ಕೂಡ ಮಾಡಬೇಕಾದ್ರೆ ಯಾವ ನಮ್ಮ ಗಡ್ಡ ತಲೆ ಚಂಡಿಕೆಯನ್ನು ಬಿಟ್ಟು ಉಳಿದಂತಹ ಭಾಗ ಕೇಶ ಇರ್ತವೋ ಅವೆಲ್ಲವನ್ನು ಕೂಡ ತೆಗೆಸಿರಬೇಕು. ಅವೆಲ್ಲವೂ ಕೂಡ ಶುದ್ಧವಾದ ರೀತಿ, ಕೇವಲ ಗಡ್ಡವನ್ನು ಬಿಟ್ಟೆ ಅಥವಾ ಕೂದಲಿನ ಮೇಲಿನ ಭಾಗ ಕೇಶವನ್ನು ಮಾತ್ರ ಕತ್ತರಿಸಿದೆ, ಅಥವಾ ಕೂದಲನ್ನು ಬಿಟ್ಟು ಗಡ್ಡವನ್ನು ಮಾತ್ರ ತೆಗೆಸಿದೆ, ಶೇವಿಂಗ್ ಅಂತ ಏನೇನೋ ನಡೆಯುತ್ತಲ್ಲ, ಹಾಗೆ ಎಲ್ಲವನ್ನು ಕೂಡ ಈ ರೀತಿಯಾಗಿ ಮಾಡಿದರೆ ಅವರು ವೇದಾಧ್ಯಯನಕ್ಕೆ ಅಧಿಕಾರವನ್ನ ಕಳೆದುಕೊಂತಾರೆ. ಇದನ್ನ ಶಿಕ್ಷೆಯ ರೂಪದಲ್ಲಿ ಕೊಟ್ಟಿದ್ದಾರೆ. ಶಿಕ್ಷೆಯ ರೂಪದಲ್ಲಿ ಕೊಟ್ಟಾಗ ಈಗಿನ ಕಾಲದಲ್ಲಿ ಅದೇ ಶಿಕ್ಷೆ ಅಲ್ಲ, ಅದೇ ಒಂದು ಇಚ್ಛೆಯ ರೂಪದಲ್ಲಿ ಅದನ್ನ ನಡೆಯುವಂತಹ ಕಾರ್ಯ ನಡೀತಾ ಇದೆ ಜಗತ್ತಿನಲ್ಲಿ. ಹಾಗೇನೆ ಸರ್ವಥಾ ಆ ರೀತಿಯಾಗೆಲ್ಲ ಮಾಡಬಾರದು, ಶಿಕ್ಷೆಯ ರೂಪದಲ್ಲಿ ಇವುಗಳನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಆ ರೀತಿ ಮಾಡಿದ್ರೆ ಏನಾಗ್ತದೆ ಅಂದ್ರೆ ವೇದಾಧ್ಯಯನಗಳು ಮಾಡುವಂತಹ ಅಧಿಕಾರ ಎಂಬುದು ಹೋಗ್ತದೆ. ವೇದಾಧ್ಯಯನ ಅಧಿಕಾರ ಹೋಯ್ತು ಅಂದ್ರೆ ತಮ್ಮ ತಮ್ಮ ಯಾವ ಧರ್ಮದಲ್ಲಿ ಇದ್ದಾರೋ ಆ ಅಧಿಕಾರವನ್ನೇ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬಂದು ಕುಳಿತುಕೊಳ್ತದೆ. ಹೀಗೆ ಈ ರೀತಿಯಾದಂತಹ ಹೀಗೆ ಅವರು ವಾಸ್ತವಿಕವಾಗಿ ಅವರು ಕ್ಷತ್ರಿಯರೇ ಆಗಿದ್ರೂ ಕೂಡ ಧರ್ಮಭ್ರಷ್ಟರಾದದ್ದರಿಂದಾಗಿ ಈ ರೀತಿಯಾಗಿ ಅವರು ತಮ್ಮ ಕಾರ್ಯವನ್ನೆಲ್ಲನೂ ಕೂಡ ಕ್ಷತ್ರಿಯದಿಂದಾಗಿ ಹೊರಗೆ ಹೋಗುವಂತಹ ಪರಿಸ್ಥಿತಿ ಹೊರಗೆ ಬಂದು ಕುಳಿತುಕೊಂಡು, ಇತ್ತ ಕಡೆಯಲ್ಲಿ ಇಷ್ಟೆಲ್ಲ ಆಗಿ ರಾಜ್ಯವನ್ನೆಲ್ಲ ಗೆದ್ದಿದ್ದಾನೆ. ಏನು ದುಷ್ಟ ರಾಜ್ಯರನ್ನೆಲ್ಲನೂ ಕೂಡ ಗೆದ್ದ ಮೇಲೆ ಉಳಿತೇನು, ನೀನು ಅಶ್ವಮೇಧ ಯಾಗ ಮಾಡ್ಬಿಟ್ಟು, ಅಶ್ವಮೇಧ ಯಾಗ ಮಾಡುವಂತ ಉದ್ದೇಶ ಏನು, ಎಲ್ಲಾ ರಾಜರನ್ನ ಗೆಲ್ಲುವುದಕ್ಕೋಸ್ಕರವಾಗಿ ಆ ಕುದುರೆಯನ್ನ ಕಳಿಸಿ ಅವರಿಂದ ಎಲ್ಲ ಕಪ್ಪು ಕಾಣಿಕೆಯನ್ನು ಸ್ವೀಕರಿಸುವುದು, ಯಾಗವನ್ನು ಮಾಡುವುದು. ಈಗ ಎಲ್ಲರೂ ಕೂಡ ಸೋಲಿಸಾಗೋಗಿದೆ, ಇನ್ನೇನು ಅಶ್ವಮೇಧ ಹಾಗೆ ಮಾಡೇ ಬಿಡೋಣ ಅಂತ ಹೇಳಿ ವಿಚಾರವನ್ನು ಮಾಡಿದ್ದಾನೆ. ಅಶ್ವಂ ವೈ ಪ್ರೇರಯಾಮಾಸ ವಾಜಿಮೇಧಾಯ ದೀಕ್ಷಿತ ತಸ್ಯ ಚಾರಯತ ಸೋಷ್ಮಃ ಸಮುದ್ರೇ ಪೂರ್ವ ದಕ್ಷಿಣೇ ವೇಲಾ ಸಮೀಪೆ ಪೌರುತಃ ಭೂಮಿಂ ಚೈವ ಪ್ರವೇಶಿತಃ. ಈ ಸಮಯದಲ್ಲಿ ಅವನು ಕುದುರೆಯನ್ನು ಕಳಿಸಿದ್ದಾನೆ. ಅದೇ ಕ್ರಮದಲ್ಲಿ ಕುದುರೆ ಹೊರಟಿದೆ, ಅದನ್ನ ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಅವನ ಮಕ್ಕಳಾದಂತಹ 60,000 ಜನ ಮಕ್ಕಳನ್ನು ಕೊಟ್ಟು ಕಳಿಸಿದ್ದಾನೆ. ಯಾರೇ ಒಂದು ವೇಳೆ ಆ ಕುದುರೆಯನ್ನು ಹಿಡಿದರೆ ಅವರನ್ನ ಸೋಲಿಸಿ ನೀವು ಆ ಕುದುರೆಯನ್ನ ತೆಗೆದುಕೊಂಡು ಬನ್ನಿ ಅಂತ ಹೇಳಿ, ಅದೇ ಕ್ರಮದಲ್ಲಿ ಕುದುರೆ ಹೊರಟಿದೆ. ಎಲ್ಲರೂ ಕೂಡ ಕಪ್ಪು ಕಾಣಿಕೆಯನ್ನು ಕೊಟ್ಟು ಕಳಿಸ್ತಾ ಇದ್ರು. ಆದರೆ ಸಮುದ್ರದ ಪೂರ್ವ ದಕ್ಷಿಣ ಭಾಗಕ್ಕೆ ಹೋದಾಗ ಆ ಸಮಯದಲ್ಲಿ ಕುದುರೆ ಮಾಯವಾಗಿದೆ. ಖಬರಿ ಆಗೋಯ್ತು, ಎಲ್ಲೋ ಇದು ಕುದುರೆ ಅಂತ ಹೇಳಿ. ಆ ಸಮಯದಲ್ಲಿ ಒಂದು ವಿಷಯವನ್ನ ತಿಳಿಸಿದ್ದಾರೆ. ಆ ಸಮಯದಲ್ಲಿ ಆಯ್ತು, ನೀವು ಎಲ್ಲಿ ಅದು ಕಾಣದಂತೆ ಆಗಿದೆಯೋ ಅಲ್ಲೇ ಹುಡುಕ್ರಿ ಅಂತ ಸಗರ ಹೇಳಿದ್ದಾನೆ. ಅದೇ ಕ್ರಮದಲ್ಲಿ ಅಲ್ಲೆಲ್ಲವೂ ಕೂಡ ಅಗಿಯೋದಕ್ಕೆ ಪ್ರಾರಂಭ ಮಾಡಿದ್ರು. 60,000 ಜನ ಸೇರಿ, ಸಗರನ ಮಕ್ಕಳು 60,000 ಜನ ಸೇರಿ ಅಗಿಯೋದಕ್ಕೆ ಪ್ರಾರಂಭ ಮಾಡಿದ್ರೆ ಅದು ವಿಸ್ತಾರವಾಗಿ ಹಳ್ಳವಾಗೋಯ್ತು. ಅದೇ ಈಗ ಸಾಗರ ಎಂಬುದಾಗಿ, ಸಗರನ ಮಕ್ಕಳಿಂದಾಗಿ ಅದು ಆದದ್ದರಿಂದಾಗಿ ಅದಕ್ಕೆ ಸಾಗರ ಅಂತ ಹೇಳಿ ಹೆಸರು ಕೂಡ ಬಂತು. ಹಾಗೇನೆ ಒಳಗೆ ಹೋಗಿದಾಗ ಅಲ್ಲಿ ಭಗವಂತ, ಕಪಿಲರೂಪಿ ಭಗವಂತ ತಪಸ್ಸನ್ನು ಮಾಡ್ತಾ ಕುಳಿತಿದ್ದಾನೆ. ಆ ಕಪಿಲರೂಪಿಯ ಭಗವಂತನ ಸಮೀಪದಲ್ಲಿ ಅಲ್ಲಿ ಪಾತಾಳದಲ್ಲಿರುವಂತಹದ್ದು ಅಲ್ಲಿಯವರೆಗೂ ತೋಡಿದ್ದಾರೆ. ಪಾತಾಳದಲ್ಲಿ ಕಪಿಲರೂಪಿಯ ಭಗವಂತ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಅಲ್ಲಿ ಹೋದಾಗ ಅಲ್ಲಿ ಅವರ ಆಶ್ರಮದಲ್ಲಿ ಕುದುರೆಯನ್ನ ಕಟ್ಟಿದ್ರು. ಆ ಸಮಯದಲ್ಲಿ ಯಾರು ಕಟ್ಟಿದವರು ಅಂದ್ರೆ ಇಂದ್ರ ಅದನ್ನ ಕಟ್ಟಿ ಹೋಗಿದ್ದ. ಈಗ ಹೇಗಾದ್ರೂ ಕೂಡ ಮಾಡಿ ಅದನ್ನ ಬಿಡಿಸ್ಕೋಬೇಕಲ್ಲ ಅಂತ ಹುಡ್ಕೊಂಡು ಬಂದಿದ್ದಾರೆ. ಕೊನೆಯಲ್ಲಿ ಕಪಿಲರೂಪಿ ಭಗವಂತನ ಮುಂದೆ ಇದೆ ಅದು. ಅದನ್ನ ನೋಡಿದಾಗ ಆದ್ರೆ ಕಪಿಲರೂಪಿ ಭಗವಂತ ತಪಸ್ಸಿಗೆ ಕುಳಿತಿದ್ದಾನೆ, ತಪಸ್ಸನ್ನು ಮಾಡ್ತಾ ಇದ್ದಾನೆ. ಇವರನ್ನು ಯಾರನ್ನೂ ಕೂಡ ನೋಡಿಲ್ಲ. ಆದರೆ ಇವರೆಲ್ಲರೂ ಕೂಡ ಅನೇಕ ರೀತಿಯಾಗಿ ನಿಂದನೆ ಮಾಡ್ತಾ ಇದ್ದಾರೆ. ನೀನೇ ಅಪಹರಣ ಮಾಡ್ಕೊಂಡ್ ಬಂದಿದ್ದೀಯಾ, ಶಕ್ತಿ ಇಲ್ಲ ನಿನಗೆ, ಯುದ್ಧ ಮಾಡುವ ಶಕ್ತಿ ಇಲ್ಲ, ಈ ರೀತಿಯಾಗಿ ಅನೇಕ ರೀತಿಯಾಗಿ ಇವರನ್ನ ಭಗವಂತನನ್ನ ಅವರು ಅನೇಕ ರೀತಿಯಾಗಿ ದುಷ್ಟವಾದಂತ ಮಾತುಗಳಿಂದಾಗಿ ಬೈಯುವಾಗ ಭಗವಂತ ತನ್ನ ಕಣ್ಣನ್ನ ತೆಗೆದರೆ ಆ ಕ್ರೋಧಾಗ್ನಿಯಿಂದ ಎಲ್ಲರೂ ಕೂಡ ಸುಟ್ಟು ಭಸ್ಮವಾಗಿ ಹೋದರು ಆ ಕ್ಷಣದಲ್ಲಿ. ಆದರೆ 4 ಜನ ಮಾತ್ರ ಉಳ್ಕೊಂಡ್ರು. ಅವರೇನೋ ಯೋಗ್ಯರಾದವರು, ಭಗವಂತನಿಗೆ ನಿಂದ ಮಾಡದೇ ಇದ್ದದರಿಂದಾಗಿ ಉಳ್ಕೊಂಡ್ರು. ಇಲ್ಲಿ ಒಂದು ಸಂದೇಶವನ್ನ ತಿಳಿಸ್ತಾರೆ, ವಿಷಯವನ್ನ ಹೇಳ್ತಾರೆ. ಅವರು ಮರಣವನ್ನು ಹೊಂದಿದ್ದು, ಸುಟ್ಟು ಭಸ್ಮವಾಗಿದ್ದು ಭಗವಂತನ ಕ್ರೋಧಾಗ್ನಿಯಿಂದ ಅಲ್ಲ. ಕ್ರೋಧಾಗ್ನಿ ಅವನಿಗೆ ಎಲ್ಲಿಂದ ಬರಬೇಕು? ಭಗವಂತನಿಗೆ ಕ್ರೋಧವೇ ಇಲ್ಲ, ಸಿಟ್ಟೇ ಇಲ್ಲದೆ ಇರುವಂತಹ ಭಗವಂತನಿಗೆ ಕ್ರೋಧಾಗ್ನಿ ಎಲ್ಲಿಂದ ಬರಬೇಕು? ಆದರೆ ಅವರು ಮಾಡಿದಂತಹ ಪಾಪ ಕೃತ್ಯವೇ, ನಿಂದನೆಯೇ ಅವರನ್ನ ಸುಟ್ಟಿತು ಎಂಬುವಂತಹ ವಿಷಯವನ್ನ ತಿಳಿಸಿಕೊಟ್ರು. ನೋಡಿ, ಇಲ್ಲಿ ನಾವು ತಿಳಿಯುವಂತಹ ಸಂದೇಶವೇನು ಅಂತಂದರೆ, ನಾವು ಸುಲಭವಾಗಿ ಬೈದು ಬಿಡ್ತೀವಿ.
ಕೆಟ್ಟ ಕೆಟ್ಟ ಮಾತುಗಳನ್ನೆಲ್ಲ ಸುಲಭವಾಗಿ ಬೈತೇವೆ. ಬೈದರೆ ನೋಡಿ ತಮ್ಮನ್ನ ತಾವೇ ನಾಶ ಮಾಡಿಕೊಳ್ಳುವಂತ ಪರಿಸ್ಥಿತಿ ಬರ್ತದೆ ಎಂಬುವಂತ ಸಂದೇಶವನ್ನ ಸಗರನ ಪುತ್ರರಾದಂತಹ ಸಾಗರರು ಏನು 60,000 ಜನರಿದ್ದರೋ ಅವರೆಲ್ಲರ ಮರಣದಿಂದಾಗಿ ನಮಗೆ ಈ ಸಂದೇಶ ತಿಳಿದು ಬರುತ್ತದೆ. ಎಂದಿಗೂ ಕೂಡ ಯಾರನ್ನೇ ಆಗಲಿ ಸರ್ವಥಾ ನಿಂದನೆ ಮಾಡಬಾರದು. ಅವರು ಪುರುಷರಿರ್ಬೋದು, ಸ್ತ್ರೀಯರಿರ್ಬೋದು, ಯಾರೇ ಆಗಿರ್ಬೋದು, ಯಾವ ಮನುಷ್ಯನನ್ನು ಕೂಡ, ಸಜ್ಜನನನ್ನು ಕೂಡ ಸರ್ವಥಾ ನಿಂದೆಯನ್ನು ಮಾಡಬಾರದು. ಅವನಿಗೆ ಅಯುಕ್ತವಾದಂತಹ ಕುಭಾಷೆಗಳಿಂದಾಗಿ ಅವರನ್ನ ನಿಂದನೆಯನ್ನು ಮಾಡುವುದರಿಂದಾಗಿ ಸ್ವಯಂ ತಾನೇ ನಾಶವಾಗ್ತಾನೆ ಹೊರತು ಅದರಿಂದಾಗಿ ಏನು ಕೂಡ ಪ್ರಯೋಜನ ಆಗುವುದಿಲ್ಲ. ತನ್ನ ನಾಶಕ್ಕೆ ತಾನೇ ಹಾದಿಯನ್ನ ಪ್ರಾರಂಭವನ್ನು ಮಾಡ್ಕೊಂಡಂಗೆ ಆಗ್ತದೆ ಎಂಬುವಂತಹ ವಿಷಯವನ್ನ, ಸಂದೇಶವನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಆ ಕ್ರಮದಲ್ಲಿ ಅವರೆಲ್ಲರೂ ಕೂಡ 60,000 ಜನರಲ್ಲಿ 4 ಜನ ಬಿಟ್ಟು ಉಳಿದವರೆಲ್ಲರೂ ಕೂಡ ನಾಶವಾಗಿ ಹೋಗಿದ್ದಾರೆ. ತಸ್ಯ ಚಕ್ಷು ಸಮುತ್ತೇನ ತೇಜಸ ಪ್ರತಿಬುದ್ಧದ ದಗ್ಧಾಸ್ತೆ ವೈ ಮಹಾರಾಜ ತತ್ವಾರ ತ್ವವಶೇಷಿತ. ಅವಶೇಷಿತರಾದ ಯಾದರನ್ನು 4 ಜನ ಯಾರ್ಯಾರು ಅಂತಾನೆ ಬರ್ಹಕೇತು, ಸುಕೇತುಶ್ಚ, ಧರ್ಮನೃತೋರುಪ, ಶೂರ ಪಂಚಜನಶ್ಚೈವ ತಸ್ಯ ವಂಶಕರೋ ನೃಪಃ ಅಂತ ಹೇಳಿ. ಹಾಗೆ ಯಾವ ಬರಕೇತು, ಸುಕೇತು, ಧರ್ಮರಥ ಮತ್ತು ಪಂಚನದ ಅಂತ ಹೇಳಿ 4 ಜನ ಮಕ್ಕಳು, 4 ಜನರು ಮಾತ್ರ ಉಳಿದಿದ್ದಾರೆ. ಆಗ ಅವರೆಲ್ಲರೂ ಕೂಡ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ದಯಾದೇವ ಭಗವಂತ ಇವರನ್ನ ಕ್ಷಮಿಸಿ ಅನುಗ್ರಹವನ್ನು ಮಾಡಿದ್ದಾನೆ. ಅವರು ಆ ಕುದುರೆಯನ್ನ ತೆಗೆದುಕೊಂಡು ಬಂದು ಇಲ್ಲಿ ಸಗರನಿಗೆ ಒಪ್ಪಿಸಿದ್ದಾರೆ. ಅಕ್ಷಯಂ ವಂಶಮಿಕ್ಷ್ವಾಕೋಹೋ ಕೀರ್ತಿಂ ಚಾಪ್ಯ ನಿವರ್ತನೀಂ ಪುತ್ರಂ ಚ ಸಮುದ್ರಂ ವಿಭುಃ ಸ್ವರ್ಗವಾಸಂ ತಥಾಕ್ಷಯಂ ಪುತ್ರಾಣಾಂ ಚಾಕ್ಷಯಾನ್ ಲೋಕಾನ್ ತಸ್ಯಯೇ ಚಕ್ಷುಷಾಹತಾಃ. ನಂತರ ಸಗರನಿಗೆ ವಿಶೇಷವಾಗಿ ಅವನಿಗೂ ಕೂಡ ವಿಷಯ ತಿಳಿದು ಬಂತು. ಅವನು ಕೂಡ ಬಂದು ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾನೆ. ನನ್ನ ಮಕ್ಕಳಿಂದಾಗಿ ತಪ್ಪಾಗಿದೆ ಅಂತ ಹೇಳಿ ಕ್ಷಮಾಪಣೆಯನ್ನು ಕೂಡ ಕೇಳಿಕೊಂಡಿದ್ದಾನೆ. ಆಗ ವಿಶೇಷವಾಗಿ ಭಗವಂತ ಅನುಗ್ರಹ ಮಾಡಿದ್ದಾನೆ. ಇವರಿಗೆ ವಿಷ್ಣು ಪಾದೋದಕದಿಂದಾಗಿ ಸದ್ಗತಿ ಆಗ್ತದೆ ಎಂಬುದಾಗಿ ಭಗವಂತ ಅನುಗ್ರಹವನ್ನು ಮಾಡಿದ. ಅದಕ್ಕೋಸ್ಕರವಾಗಿ ಗಂಗೆಯನ್ನ ತಪಸ್ಸನ್ನು ಮಾಡಿ, ಸಗರ ತಪಸ್ಸನ್ನು ಮಾಡಿದ ಮುಂದೆ ಅನೇಕರು ತಪಸ್ಸನ್ನು ಮಾಡಿ ಕೊನೆಯಲ್ಲಿ ಭಗೀರಥನ ತಪಸ್ಸಿನಿಂದಾಗಿ ಭಾಗೀರಥಿ ಹರಿದು ಬಂದು ಗಂಗೆ ನಮ್ಮ ಭೂಲೋಕದಲ್ಲಿ ಎಲ್ಲ ಕಡೆಯೂ ಕೂಡ ನಾವು ಸ್ನಾನವನ್ನು ಮಾಡಿ ಪುಣ್ಯ ಗಳಿಸುವುದಕ್ಕೆ ಒಂದು ದಾರಿಯಾಯಿತು. ಹಾಗೆ ನೋಡಿ, ಸಗರ ಮಹಾರಾಜ ಮಾಡಿದಂತಹ ತಪಸ್ಸಿನ ಪುಣ್ಯ, ಮುಂದೆ ಅವರ ವಂಶದಲ್ಲಿ ಬರುವಂತವರು ಮಾಡಿದಂತಹ ಪುಣ್ಯ, ಆ ಭಗೀರಥನ ವಿಶೇಷವಾದ ಎಲ್ಲ ಪ್ರಯತ್ನದಿಂದಾಗಿ ಗಂಗೆ ಧರೆಗಿಳಿದು ಬಂದು ನಮ್ಮೆಲ್ಲರನ್ನು ಕೂಡ ಪಾವನನ್ನಾಗಿ ಮಾಡ್ತಾ ಇದ್ದಾವೆ. ಅಂತಹ ಗಂಗೆಯ ಸ್ಮರಣೆ ಮಾಡುವುದರಿಂದಲೇ ಸಕಲ ದೋಷಗಳು ಪಾಪಗಳು ಪರಿಹಾರವಾಗ್ತದೆ ಅಂತಹದಲ್ಲಿ ಅವರ ದೇಹದ ಮೇಲೆ ನೇರವಾಗಿ ಗಂಗೆ ಹರಿದುಕೊಂಡು ಹೋಗಿದ್ದಾಳೆ. ಅವರೆಲ್ಲರೂ ಕೂಡ ಶುದ್ಧರಾಗ್ತಾರೆ ಎಂಬುದಾಗಿ ಭಗವಂತ ವರವನ್ನು ಕೂಡ ಕೊಟ್ಟ. ಅಷ್ಟೇ ಅಲ್ಲದೆ ಇಕ್ಷ್ವಾಕು ವಂಶ ಏನಿದೆಯೋ ಅದು ಅಕ್ಷಯವಾಗಲಿ ಎಂಬುದಾಗಿ ವರವನ್ನು ಕೊಟ್ಟು ಈ ಸಗರನ ಕೀರ್ತಿ ಆಚಾಂದ್ರಾರ್ಕವರೆಗೂ ಕೂಡ ವಿಸ್ತಾರವಾಗಿರಲಿ ಎಂಬುದಾಗಿ ವಿಶೇಷವಾಗಿ ಭಗವಂತ ಅನುಗ್ರಹ ಮಾಡಿದ. ಉಳಿದ 4 ಮಕ್ಕಳಿಗೂ ಕೂಡ ಆರೋಗ್ಯ, ಆಯುಷ್ಯ, ಭಾಗ್ಯ ಎಲ್ಲವೂ ಕೂಡ ಬರಲಿ ಎಂಬುದಾಗಿ ವರವನ್ನು ಕೂಡ ಕೊಟ್ಟು ಈಗ ಏನು ತೋಡಿದ್ದಾರೋ ಅಲ್ಲೇನೆ ವಿಸ್ತಾರವಾಗಿ ನೀರು ತುಂಬಿ ಇದೆ ಸಾಗರವಾಗಲಿ ಎಂಬುದಾಗಿ ಕೂಡ ಕೊಟ್ಟ. ಪುತ್ರಂಚ ಸಮುದ್ರಂ ವಿಭುಃ ಸ್ವರ್ಗವಾದಂ ತದಾಕ್ಷಯಂ. ಸಮುದ್ರಂ ಅದೇ ಒಂದೊಂದು ಕೇಳ್ಕೊಂಡು ಹೋಗಿದ್ದಾರೆ. ಇವರ ಮಕ್ಕಳು ಆರೋಗ್ಯ ಭಾಗ್ಯವನ್ನೆಲ್ಲವನ್ನು ಕೊಡಲಿ. ಸಮುದ್ರಂ, ಈ ಸ್ಥಳ ವ್ಯರ್ಥವಾಗಿ ಶ್ರಮಪಟ್ಟು ಮಾಡಿದಂತಹ ಸ್ಥಳ ವ್ಯರ್ಥವಾಗಿ ಹೋಗುವುದು ಬೇಡ, ಇಲ್ಲಿ ನೀರು ತುಂಬಿ ಅದೇ ಸಮುದ್ರವಾಗಿ ವಿಸ್ತಾರವಾಗಿರಲಿ ಎಂಬುದಾಗಿ ವರವನ್ನು ಕೂಡ ಕೊಟ್ಟರು. ಹೀಗೇನೆ ನಂತರದಲ್ಲಿ ಅದರಿಂದಾಗಿ ಸಗರ ಮಹಾರಾಜನ ಮಕ್ಕಳಿಂದಾಗಿ ಆದದ್ರಿಂದಾಗಿ ಇದಕ್ಕೆ ಸಾಗರ ಎಂಬುದಾಗಿ ಹೆಸರು ಬಂತು. ಸಮುದ್ರಾಶ್ಚಾರ್ಯಮಾದಾಯ ವವಂದೇ ತಂ ಮಹೀಪತಿಂ ಸಾಗರತ್ವಂ ಚ ಲೇಬೇಸ ಕರ್ಮಣ ತೇನ ತಸ್ಯ ವೈ ತಂ ಚಾಶ್ವಮೇಧಿಕಂ ಸೋಶ್ವಂ ಸಮುದ್ರಾತ್ ಉಪಲಬ್ಧವಾನ್ ಅಜಹಾರಾಶ್ವಮೇಧಾನಾಂ ಶತಂ ಸ ಸುಮಯಾಯಶಾಃ ಪುತ್ರಾಣಾಂ ಚ ಸಹಸ್ರಾಣಿ ಷಷ್ಠಿಸ್ತಸ್ಯೇತಿ ನ ಶ್ರುತಂ. ನಂತರದಲ್ಲಿ ಆ ಸಮುದ್ರದಿಂದಾಗಿ ಆ ಗಿಗ್ನಿಯ ಕುದುರೆಯನ್ನು ತೆಗೆದುಕೊಂಡು ಬಂದು ಇವನು ವಿಶೇಷವಾಗಿ ಆ ಸಗರ ರಾಜ ವಿಶಿಷ್ಟವಾದಂಥ ಮುತ್ತುರತ್ನಗಳಿಂದ ರಾಶಿಯನ್ನೆಲ್ಲವನ್ನು ತುಂಬಿ ಸುರಿದು ಅಶ್ವಮೇಧ ಯಾಗವನ್ನ ಮಾಡಿ ಸಮರ್ಪಣೆಯನ್ನು ಮಾಡಿದ. ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿದ್ದ ಪ್ರಭಾವವಾಗಿ ಕೀರ್ತಿವಂತನಾದ. ಮುಂದೆ ಹೀಗೆ ಅವನಿಗೆ 60,000 ಜನ ಮಕ್ಕಳಿದ್ದು ಅವರಿಂದಾಗಿ ಈ ರೀತಿಯಾಗಿ ಎಲ್ಲ ವಿಸ್ತಾರವಾದಂತಹ ಚರಿತ್ರೆ ನಡೀತು ಎಂಬುವಂತಹ ವಿಷಯವನ್ನ ತಿಳಿಸಿಕೊಟ್ರು. ಆಗ ಮುಂದೆ ಮತ್ತೆ ಜನಮೇಜಯ ಪ್ರಶ್ನೆ ಮಾಡ್ತಾನೆ,
ಯಾರು ಸಗರ ವಂಶದ ವರ್ಣನೆ ಏನು, ಹೇಗೆ ಹೇಗೆ ಇವರು 60,000 ಜನ ಹೇಗೆ ಏನ್ ಕತೆ ಎಲ್ಲವನ್ನು ಕೂಡ ಹೇಳಿ ಅಂದಾಗ ಅದರ ಬಗ್ಗೆ ಎಲ್ಲ ವಿಸ್ತಾರವಾಗಿ ಮತ್ತೆ ತಿಳಿಸ್ತಾರೆ. ಆ ವಿಷಯವನ್ನು ಮತ್ತೆ ನಾಳೆ ತಿಳಿಯೋಣ. ಶ್ರೀಕೃಷ್ಣಾರ್ಪಣಮಸ್ತು.